ಕ್ಲಾಸ್ ನಂಬರ್ 4 ಅಲ್ಲಿ ಕಂಟೆಕ್ಸ್ಟ್ ಆಫ್ ಆರ್ಗನೈಸೇಷನ್ ಬಗ್ಗೆ ಹೇಳ್ತಾರೆ. ಆರ್ಗನೈಸೇಷನ್ ಯಾವ ತರ ಇರಬೇಕು, ಅದರ ಎಕ್ಸ್ಟರ್ನಲ್ ಇಶ್ಯೂಸ್ ಏನು, ಇಂಟರ್ನಲ್ ಇಶ್ಯೂಸ್ ಏನು, ನಮ್ಮ ಕಂಪ್ನಿಗೆ ಏನೇನು ಎಫೆಕ್ಟ್ ಆಗುತ್ತೆ ಅದೆಲ್ಲ ಕೂಡ ಕಂಟೆಕ್ಸ್ಟ್ ಅನ್ನು ಪುನಃ ಹೇಳ್ತೀನಿ ನಿಮಗೆ. ಅಂಡರ್ಸ್ಟ್ಯಾಂಡಿಂಗ್ ದ ಕಂಟೆಕ್ಸ್ಟ್ ಆಫ್ ಆರ್ಗನೈಸೇಷನ್ ನೀಡ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ ಇಂಟ್ರೆಸ್ಟೆಡ್ ಪಾರ್ಟೀಸ್ ಅಂತ ಹೇಳ್ತಾರೆ. ಇಂಟ್ರೆಸ್ಟೆಡ್ ಪಾರ್ಟೀಸ್ ಅಂದ್ರೆ ಯಾರು ಅಂತ ಹೇಳಿದ್ರೆ ನಿಮ್ಮ ಕಸ್ಟಮರ್ಸ್, ನಿಮ್ಮ ಇಂಟ್ರೆಸ್ಟೆಡ್ ಪಾರ್ಟೀಸ್ ಅವರು ನಿಮ್ಮ ಸಪ್ಲೈಯರ್ಸ್, ನಿಮ್ಮ ವೆಂಡರ್ಸ್, ನಿಮ್ಮ ಲೀಗಲ್ ಇಂಟರ್ನಲ್ ಇರ್ಬೋದು ಎಕ್ಸ್ಟರ್ನಲ್ ಇರ್ಬೋದು ಇಂಟ್ರೆಸ್ಟೆಡ್ ಪಾರ್ಟೀಸ್. ಈಗ ಗೌರ್ಮೆಂಟು, ಲೀಗಲ್ ಬಾಡೀಸು, ಬ್ಯಾಂಕ್ಸ್ ಎಲ್ಲ ಕೂಡ ನಿಮ್ಮ ಇಂಟ್ರೆಸ್ಟೆಡ್ ಪಾರ್ಟೀಸ್. ಸೊ ನೀಡ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ ಇಂಟ್ರೆಸ್ಟ್ ಪಾರ್ಟೀಸ್ ನಾವು ಮೀಟ್ ಆಗಲೇಬೇಕು. ಅದು ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಸ್ಕೋಪ್ ಬರುತ್ತೆ. ನೀವೊಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀರಾ, ಅದು ಆ ಸ್ಕೋಪ್ ಅಲ್ಲಿ ಬೌಂಡ್ರಿ ಏನು, ಸ್ಕೋಪ್ ಅಂದ್ರೆ ಬೌಂಡ್ರಿ, ನೀವು ಏನೇನು ಮಾಡ್ತೀವಿ ಅದೆಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡಿರ್ಬೇಕು. ಕ್ಲಾಸ್ ನಂಬರ್ 4.3 ಅಲ್ಲಿ. ನೆಕ್ಸ್ಟ್ ನಿಮ್ಮ ಪ್ರೊಸೆಸ್ ಏನು ಬರುತ್ತೆ ಅದೆಲ್ಲ ಕೂಡ 4.4 ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ಬೇಕು. ಓಕೆ. ನೆಕ್ಸ್ಟ್ ಕ್ಲಾಸ್ ನಂಬರ್ 5 ಇಸ್ ಲೀಡರ್ಶಿಪ್. ಟಾಪ್ ಮ್ಯಾನೇಜ್ಮೆಂಟ್ ಯಾವ ತರ ಇರಬೇಕು, ನಮ್ಮ ಕಂಪ್ನಿಯ ಟಾಪ್ ಮ್ಯಾನೇಜ್ಮೆಂಟ್ ಅವರ ಕಮಿಟ್ಮೆಂಟ್ ಏನಿರಬೇಕು, ಪಾಲಿಸಿ ಏನು ಬರುತ್ತೆ, ನಿಮ್ದು ಪಾಲಿಸಿ ಡಿಫೈನ್ ಮಾಡಬೇಕು. ನಾವು ಕ್ವಾಲಿಟಿ ಪಾಲಿಸಿ ನೀವು ನೋಡಿರ್ಬೋದು, ಕ್ವಾಲಿಟಿ ಪಾಲಿಸಿ ಹಾಕಿದ್ದೀರಾ, ಒಂದು ಪಾಲಿಸಿ ಅಂತ ಬೋರ್ಡ್ ಹಾಕಬೇಕು. ಅಂದ್ರೆ ನಮ್ಮ ಧ್ಯೇಯ ವಾಕ್ಯ, ನಾವು ಕಮಿಟ್ ಆಗಿದ್ದೀವಿ ನಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನೀಡ್ನ ಮೀಟ್ ಮಾಡಿಬಿಟ್ಟು ಕಂಟಿನ್ಯೂಸ್ ಆಗಿ ಇಂಪ್ರೂವ್ಮೆಂಟ್ ಮಾಡುವಂಥ ಒಂದು ಧ್ಯೇಯ ವಾಕ್ಯದಿಂದ ನಾವು ಇಂಪಾರ್ಟ್ ಮಾಡಬೇಕು. ಅದೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಕ್ಲಾಸ್ ನಂಬರ್ 5.3 ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಎಲ್ಲರಿಗೂ ರೋಲ್ಸ್, ರೆಸ್ಪಾನ್ಸಿಬಿಲಿಟಿ, ಅಥಾರಿಟಿನ ಡಿಫೈನ್ ಮಾಡಿರ್ಬೇಕು. ಯಾರು ಟಾಪ್ ಮ್ಯಾನೇಜ್ಮೆಂಟ್. ತುಂಬಾ ಪೊಸಿಷನ್ಸ್ ಇದೆ ಅದರಲ್ಲಿ, ಸೇಲ್ಸ್ ಮಾರ್ಕೆಟಿಂಗ್ ಇದೆ, ಪರ್ಚೇಸ್ ಇದೆ, ಸರ್ವಿಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ರೋಲ್ಸು, ರೆಸ್ಪಾನ್ಸಿಬಿಲಿಟಿ, ಅಥಾರಿಟಿ ಎಲ್ಲರೂ ಡಿಫೈನ್ ಮಾಡಿರ್ಬೇಕು. ಅವ್ರು ಏನೇನು ಕರ್ತವ್ಯಗಳಿದೆ, ರೋಲ್ಸ್ ಏನು, ರೆಸ್ಪಾನ್ಸಿಬಿಲಿಟಿ, ಅಥಾರಿಟಿ, ಡಿಸಿಷನ್ ಮೇಕಿಂಗ್ ಏನೇನಿದೆ ಅವರಿಗೆ ಅದೆಲ್ಲರೂ ಕೂಡ ಡಿಫೈನ್ ಆಗಿರಬೇಕು. ಕ್ಲಾಸ್ ನಂಬರ್ 5.3 ಪ್ರಕಾರ. ಆವಾಗಲೇ ಅದನ್ನು ಅವ್ರಿಗೆ ಗೊತ್ತಿರ್ಬೇಕು. ನಿಮ್ಗೆ ಗೊತ್ತಿದೆಯಾ ನಿಮ್ದು ಏನೇನು ರೋಲ್ಸ್, ರೆಸ್ಪಾನ್ಸಿಬಿಲಿಟಿ ಅಂತ ಗೊತ್ತಿರ್ಬೇಕಲ್ವಾ? ಅಂದ್ರೆ ರೆಕಾರ್ಡಿಂಗ್ ಇರ್ಬೇಕಷ್ಟೇ. ISO ಅಲ್ಲಿ ಏನು ಹೇಳ್ತಾರೆ, ರೆಕಾರ್ಡ್ ಆಗಿರ್ಬೇಕು, ಬಾಯಲ್ಲಿದ್ರೆ ಆಗಲ್ಲ, ಎಲ್ಲರಿಗೂ ಎವಿಡೆನ್ಸ್ ಬೇಕು. ಸೊ ರೋಲ್ಸ್, ರೆಸ್ಪಾನ್ಸಿಬಿಲಿಟಿ, ಅಥಾರಿಟಿ ಡಿಫೈನ್ ಆಗಿರ್ಬೇಕು. ಅದೇ ಕ್ಲಾಸ್ ನಂಬರ್ 5.3 ಹೇಳ್ತಾರೆ. ಕ್ಲಾಸ್ ನಂಬರ್ 6 ಬಂದು ಪ್ಲಾನಿಂಗ್. ಇದನ್ನ ಡಿಟೇಲ್ ಆಗಿ ಹೋಗ್ತೀನಿ. ಪ್ಲಾನಿಂಗ್ ನೆಕ್ಸ್ಟ್ ಬಂದು ಸಪೋರ್ಟು, ನೆಕ್ಸ್ಟ್ ಆಪರೇಷನ್ಸ್. ಅಂದ್ರೆ ಆಪರೇಷನ್ಸ್ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಕಂಪ್ನಿ ಇರೋದು ಆಪರೇಷನ್ಸ್, ಎಲ್ಲ ರನ್ ಆಗ್ತಾ ಇರೋದು ಆಪರೇಷನ್ಸ್. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಇವಾಲ್ಯೂಯೇಷನ್, ನೆಕ್ಸ್ಟ್ ಇಂಪ್ರೂವ್ಮೆಂಟ್. ಓಕೆ. ಈ ಕ್ಲಾಸಸ್ ನ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಫಸ್ಟ್ ಪ್ರಿನ್ಸಿಪಲ್ಸ್ ಏನೇನಿದೆ ಅಂತ ನೋಡಿ. ಕ್ವಾಲಿಟಿ ಪ್ರಿನ್ಸಿಪಲ್ಸ್ ಯಾವ ತರ ಬರುತ್ತೆ ಅಂತ ಮೇನ್ ISO 9015 ಸ್ಟ್ಯಾಂಡರ್ಡ್ ಡಿಫೈನ್ ಮಾಡೋದು ಕಸ್ಟಮರ್ ಫೋಕಸ್. ಕಸ್ಟಮರೇ ನಮ್ಮ ಮೇನ್ ಫೋಕಸ್. ಓಕೆ. ನೆಕ್ಸ್ಟ್ ಲೀಡರ್ಶಿಪ್ ಕೂಡ ಚೆನ್ನಾಗಿರ್ಬೇಕು. ಅಂದ್ರೆ ಟಾಪ್ ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಲೀಡರ್ಶಿಪ್ ಪಾಲಿಸಿ, ಲೀಡರ್ಶಿಪ್ ಕೂಡ ಇರಬೇಕು. ನೆಕ್ಸ್ಟ್ ಎಂಗೇಜ್ಮೆಂಟ್ ಆಫ್ ಪೀಪಲ್. ಈಗ ನೀವೆಲ್ಲ ಸೇರಿದ್ರಲ್ಲ, ಅದೇ ಎಂಗೇಜ್ಮೆಂಟ್ ಆಫ್ ಪೀಪಲ್. ಎಲ್ಲರೂ ಒಟ್ಟಿಗೆ ಸೇರಿದ್ರು ಮಾತ್ರ ಆಗೋದು, ಒಬ್ಬೊಬ್ಬರೇ ಮಾಡಿದ್ರು ಕೂಡ ಆಗಲ್ಲ. ನೆಕ್ಸ್ಟ್ ಪ್ರೊಸೆಸ್ ಅಪ್ರೋಚ್. ಒಂದು ಅಪ್ರೋಚ್ ಇರಬೇಕು. ಪ್ರೊಸೆಸ್ ಅಲ್ಲಿ ಪ್ರೊಸೆಸ್ ಅಪ್ರೋಚ್ ಇರಬೇಕು. ಒಂದು ಡಿಫೈನ್ ಮಾಡಿರ್ಬೇಕು. ಪ್ರೊಸೆಸ್ ಅಂದ್ರೆ SOP ಇರಬೇಕು. ಈ ಪ್ರೊಸೆಸ್ ನಾವು ಇದೇ ತರ ಡಿಫೈನ್ ಮಾಡಬೇಕು, ಇದೇ ತರ ಹೋಗ್ಬೇಕಂತ ಆ ತರ ಅಪ್ರೋಚ್ ನಮ್ಮ ಹತ್ರ ಇರಬೇಕು. ಓಕೆ. ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಇರಬೇಕು. ಇದಂತೂ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ, ಇಂಪ್ರೂವ್ಮೆಂಟ್ ಆಗ್ತಾನೆ ಇರ್ಬೇಕು ನಾವು. ನೆಕ್ಸ್ಟ್ ಎವಿಡೆನ್ಸ್ ಬೇಸ್ಡ್ ಡಿಸಿಷನ್ ಮೇಕಿಂಗ್. ಓಕೆ. ಡಿಸಿಷನ್ ಮಾಡುವಾಗ ಎಲ್ಲರೂ ಎವಿಡೆನ್ಸ್ ಇಟ್ಕೊಂಡೆ ನಾವು ಡಿಸಿಷನ್ ಮಾಡಬೇಕು. ಸುಮ್ಮನೆ ಬಾಯಲ್ಲಿ ಹೇಳ್ಬೇಕು ಡಿಸಿಷನ್ ಮಾಡೋಕ್ಕಾಗಲ್ಲ. ಸೊ ಎಲ್ಲರಿಗೂ ರಿಪೋರ್ಟ್ ಬೇಕು. ನೀವು ಇನ್ಸ್ಪೆಕ್ಷನ್ ಮಾಡಿದ್ದೀರಾ, ಓಕೆ ಆಗ್ತಿದೆ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ, ಅದನ್ನ ಟೆಸ್ಟ್ ರಿಪೋರ್ಟ್ಸ್ ಇಟ್ಕೋಬೇಕು ತಾನೆ. ಎಲ್ಲರಿಗೂ ಎವಿಡೆನ್ಸ್ ಇರಬೇಕು. ಸುಮ್ಮನೆ ಓಕೆ ಅಂತ ಹೇಳಿದ್ರೆ ಯಾರು ನಂಬಲ್ಲ, ಅದಕ್ಕೆ ರಿಪೋರ್ಟ್ಸ್ ಬೇಕು, ಟೆಸ್ಟ್ ರಿಪೋರ್ಟ್ಸ್ ಬೇಕಾಗುತ್ತೆ. ಓಕೆ. ಅದಕ್ಕೆ ಎವಿಡೆನ್ಸ್ ಬೇಸ್ಡ್ ಡಿಸಿಷನ್, ಎಲ್ಲರಿಗೂ ಕೂಡ ಎವಿಡೆನ್ಸ್ ಇರಬೇಕು. ಡಿಸಿಷನ್ ಮಾಡೋಕ್ಕಿಂತ ಮುಂಚೆ ಎವಿಡೆನ್ಸ್ ಇರಬೇಕು. ನೆಕ್ಸ್ಟ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್. ಎಲ್ಲರೂ ಸೇರಿ ಗುಡ್ ರಿಲೇಶನ್ಶಿಪ್ ನಮ್ಮ ಹತ್ರ ಇರಬೇಕು. ಈಗ ಒಂದೊಂದು ಡಿಪಾರ್ಟ್ಮೆಂಟಿಗೆ ಇಂಟರ್ನಲ್ ಡಿಪಾರ್ಟ್ಮೆಂಟ್ ಇರ್ತದೆ, ಎಲ್ಲರೂ ಗುಡ್ ರಿಲೇಶನ್ಶಿಪ್ ಇದ್ರೆ ಮಾತ್ರ ಗುಡ್ ಕ್ವಾಲಿಟಿ ಆಗುತ್ತೆ. ಕ್ವಾಲಿಟಿ ಇದೆ, ಕ್ವಾಲಿಟಿ ಪ್ರಿನ್ಸಿಪಲ್, 7 ಕ್ವಾಲಿಟಿ ಪ್ರಿನ್ಸಿಪಲ್ ಸೇರಿನೇ ISO 9015 ಸ್ಟ್ಯಾಂಡರ್ಡ್ ಮಾಡಿದ್ರು. ಇದು ಎಲ್ಲ ಕಂಪನಿಗೂ ಅಪ್ಲಿಕೇಬಲ್, ಎಲ್ಲ ಇಂಡಸ್ಟ್ರಿಗೂ ಅಪ್ಲಿಕೇಬಲ್, ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಓಕೆ. ಇದು ಹೇಳಿದ ನಿಮ್ಗೆ ಗೊತ್ತಿರ್ಬೋದು, ಕಸ್ಟಮರ್ ಫೋಕಸ್ ಇಂದ ಏನೇನು ಹೆಲ್ಪ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಇನ್ಕ್ರೀಸ್ ಕಸ್ಟಮರ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪ್ರೂವ್ ಆಗುತ್ತೆ, ಕಸ್ಟಮರ್ ಲಾಯಲಿಟಿ ಇಂಪ್ರೂವ್ ಆಗುತ್ತೆ, ರಿಪೀಟ್ ಬಿಸ್ನೆಸ್ ಬರುತ್ತೆ. ನಾವು ಕಸ್ಟಮರ್ ಫೋಕಸ್ ಮಾಡಿದ್ರೆ ಅಲ್ವಾ, ರಿಪೀಟ್ ಬಿಸ್ನೆಸ್ ಬರುತ್ತೆ. ಎನ್ಹಾನ್ಸ್ ರೆಪ್ಯುಟೇಷನ್ ಆಫ್ ಆರ್ಗನೈಸೇಷನ್ ರೆಪ್ಯುಟೇಷನ್ ಜಾಸ್ತಿ ಆಗುತ್ತೆ ಅಲ್ವಾ. ಓಕೆ. ನೆಕ್ಸ್ಟ್ ಎಕ್ಸ್ಪ್ಯಾಂಡೆಡ್ ಕಸ್ಟಮರ್ ಬೇಸ್ ನ ಜಾಸ್ತಿ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ನಾವು ಕಸ್ಟಮರ್ ಫೋಕಸ್ ಮಾಡಿದ್ರೆ.
ನೆಕ್ಸ್ಟ್ ಇನ್ಕ್ರೀಸ್ ರೆವಿನ್ಯೂ ಅಂಡ್ ಮಾರ್ಕೆಟ್ ಶೇರ್. ಅಫ್ಕೋರ್ಸ್ ಇದೆಲ್ಲ ಆದ್ಮೇಲೆ ನಮ್ಮ ರೆವಿನ್ಯೂ ಕೂಡ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಶೇರ್ ಕೂಡ ಜಾಸ್ತಿ ಆಗುತ್ತೆ. ಇದೆಲ್ಲ ಬೆನಿಫಿಟ್ಸ್, ಕಸ್ಟಮರ್ ಫೋಕಸ್ ಮಾಡೋದ್ರಿಂದ ಬೆನಿಫಿಟ್. ಸೊ ಎಲ್ಲ ಕಂಪ್ನಿಯವರು ಎಲ್ಲ ಇಂಡಸ್ಟ್ರಿಯವರು ಮಾಡಲೇಬೇಕಲ್ಲ, ಕಸ್ಟಮರ್ ಫೋಕಸ್ ಇಲ್ಲಂದ್ರೆ ಆಗೋದೇ ಇಲ್ಲ. ಕಸ್ಟಮರ್ ಫೋಕಸ್ ಇದೆ ಅಲ್ಟಿಮೇಟ್ ಥಿಂಗ್ ಇನ್ ISO 9015 ಸ್ಟ್ಯಾಂಡರ್ಡ್ ಅಡಾಪ್ಟೇಷನ್ ಆಲ್ಸೋ. ಸೊ ಲೀಡರ್ಶಿಪ್ ಇಂದ ಏನಾಗುತ್ತೆ ಬೆನಿಫಿಟ್, ಇನ್ಕ್ರೀಸ್ ಎಫೆಕ್ಟಿವ್ನೆಸ್ ಎಫಿಷಿಯನ್ಸಿ ಇನ್ ಮೀಟಿಂಗ್ ದ ಆರ್ಗನೈಸೇಷನ್ ಕ್ವಾಲಿಟಿ ಆಬ್ಜೆಕ್ಟಿವ್ಸ್. ಅಂದ್ರೆ ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಬಗ್ಗೆ ಹೇಳ್ತೀನಿ. ಆಬ್ಜೆಕ್ಟಿವ್ಸ್ ಅಂದ್ರೆ ಏನು, ನಮ್ಮ ಗುರಿ, ನಮ್ಮ ಟಾರ್ಗೆಟ್ಸ್. ನೀವೆಲ್ಲರೂ ನಾವು ಗುರಿ ಇಟ್ಕೋಬೇಕು, ಒಂದು ಕಂಪ್ನಿಯಲ್ಲಿ ಒಂದು ಗುರಿ ಇಟ್ಕೋಬೇಕು. ನಾವು ಈ ವರ್ಷದಲ್ಲಿ ಇಷ್ಟು ಮಾಡಬೇಕು, ಸೇಲ್ಸ್ ಮಾಡಬೇಕು, ಈ ವರ್ಷದಲ್ಲಿ ಇಷ್ಟು ಪ್ರೊಡಕ್ಷನ್ ಮಾಡಬೇಕು. ಎಲ್ಲರೂ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡಾಗ ಸೊ ಆ ಆಬ್ಜೆಕ್ಟಿವ್ ನ ಡಿರೈವ್ ಮಾಡಬೇಕು ಮ್ಯಾನೇಜ್ಮೆಂಟ್ ಅಥವಾ ಲೀಡರ್ಶಿಪ್ ಯಾರೇ ಇರ್ತಾರೋ ಡಿರೈವ್ ಮಾಡಬೇಕು. ಸೊ ಎಲ್ಲರೂ ಸೇರಿ ಆ ಆಬ್ಜೆಕ್ಟಿವ್ ನ ಮೀಟ್ ಮಾಡಬೇಕು, ಅಂದ್ರೆ ಟಾರ್ಗೆಟ್ ಅನ್ನ ಮೀಟ್ ಮಾಡಬೇಕು. ಸೊ ಇನ್ಕ್ರೀಸ್ ಎಫೆಕ್ಟಿವ್ನೆಸ್ ಅಂಡ್ ಎಫಿಷಿಯನ್ಸಿ ಇನ್ ಮೀಟಿಂಗ್ ದಿ ಆರ್ಗನೈಸೇಷನ್ಸ್ ಕ್ವಾಲಿಟಿ ಆಬ್ಜೆಕ್ಟಿವ್ಸ್. ಈಗ ನೀವು ಇಂಟ್ರಾಕ್ಷನ್ ಅಲ್ಲಿ ನಿಮ್ಮ ಗುರಿ ಏನಾಗಬೇಕಾ, ಯಾರೋ ಒಬ್ಬರು ಹೇಳಿ, ಯಾವ ಡಿಪಾರ್ಟ್ಮೆಂಟ್ ಸೇಲ್ಸ್ ಅಲ್ಲಿ ನಿಮ್ಗೆ ಟಾರ್ಗೆಟ್ ಏನಾದ್ರು ಕೊಟ್ಟಿದ್ದೀರಾ? ಟಾರ್ಗೆಟ್ ಏನಾದ್ರು ಇದೆಯಾ? ಇದೆ ಅಲ್ಲ, ಗೊತ್ತಿದೆಯಲ್ಲ ಎಲ್ಲರಿಗೂ. ಸೊ ಅದೇ ತರ ಆ ಟಾರ್ಗೆಟ್ ಇಟ್ಕೊಂಡಾಗ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅದು ಹತ್ರ ಆದ್ರೂ ಹೋಗ್ಬೋದು, ನಿಯರೆಸ್ಟ್ ಆದ್ರೂ ಹೋಗ್ಬೋದಲ್ವಾ. ಸೊ ಟಾರ್ಗೆಟ್ ಅಂತ ಇಟ್ಕೊಳ್ಳೇಬೇಕು. ಸೊ ಬೆಟರ್ ಕೋಆರ್ಡಿನೇಷನ್ ಆಫ್ ಆರ್ಗನೈಸೇಷನ್ ಪ್ರೊಸೆಸ್ ಏನಿದೆ ಎಲ್ಲರೂ ಕೂಡ ಕೋಆರ್ಡಿನೇಷನ್ ಬರುತ್ತೆ. ಸೊ ಇಂಪ್ರೂವ್ ಕಮ್ಯುನಿಕೇಶನ್ ಬಿಟ್ವೀನ್ ಲೆವೆಲ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಆರ್ಗನೈಸೇಷನ್. ಈ ಟಾಪ್ ಮ್ಯಾನೇಜ್ಮೆಂಟ್ ಇಂದ ಬಿಟ್ಟು ನೆಕ್ಸ್ಟ್ ಜನರಲ್ ಮ್ಯಾನೇಜರ್ ಇದ್ರೆ ಜನರಲ್ ಮ್ಯಾನೇಜರ್, ಆ ಥರ ಸೊ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತಲ್ವಾ, ಕಮ್ಯುನಿಕೇಶನ್ ಬಿಲ್ಡ್ ಆಗುತ್ತೆ. ಸೊ ಡೆವಲಪ್ಮೆಂಟ್ ಅಂಡ್ ಇಂಪ್ರೂವ್ಮೆಂಟ್ ಆಫ್ ದ ಕ್ಯಾಪಬಿಲಿಟಿ ಆಫ್ ಆರ್ಗನೈಸೇಷನ್ ಅಂಡ್ ಇಟ್ಸ್ ಪೀಪಲ್ ಟು ಡೆಲಿವರ್ ಡಿಸೈರ್ಡ್ ರಿಸಲ್ಟ್ಸ್. ಬಟ್ ಡ್ರೈವ್ ಮಾಡ್ತಾರೆ. ಬಟ್ ಅಂದ್ರೆ ಟಾಪ್ ಮ್ಯಾನೇಜ್ಮೆಂಟ್ ಅಥವಾ ಒಂದು ಲೀಡರ್ಶಿಪ್ ಇದ್ದಾಗ ಎಲ್ಲರೂ ಡ್ರೈವ್ ಮಾಡಿಕೊಂಡು ನಾವು ಎಲ್ಲರೂ ಒಂದೇ ಹಾದಿಯಲ್ಲಿ ಬರಬೇಕಲ್ಲ. ಎಲ್ಲರೂ ವರ್ಕರ್ಸ್, ಎಲ್ಲರೂ ಲೇಬರ್ಸ್ ಇರ್ತಾರೆ, ವರ್ಕರ್ಸ್ ಎಲ್ಲರೂ ಸೇರಿ ಒಂದೇ ಹಾದಿಯಲ್ಲಿ ಬಂದಾಗ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಆ ಲೀಡರ್ಶಿಪ್ ಇಸ್ ಇಂಪಾರ್ಟೆಂಟ್. ಎಲ್ಲ ಕಂಪ್ನಿಯಲ್ಲೂ ಗುಡ್ ಲೀಡರ್ಶಿಪ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಎಂಗೇಜ್ಮೆಂಟ್ ಆಫ್ ಪೀಪಲ್. ನಾವು ಆಗಲೇ ಹೇಳಿದೆ, ನೀವೀಗ ಸೇರಿದ್ದೀರಾ, ಪೀಪಲ್ ಈಸ್ ಇಂಪಾರ್ಟೆಂಟ್. ಅದು ಪೀಪಲ್ ನೀವೆಲ್ಲ ಸೇರಿ ಹೆಂಗೆ ಅಂದ್ರೆ ಇಂಕ್ಲೂಡ್ ಅಂಡರ್ಸ್ಟ್ಯಾಂಡಿಂಗ್ ಆಬ್ಜೆಕ್ಟಿವ್ಸ್. ನಿಮ್ಗೆ ಅರ್ಥ ಆಗ್ಬೇಕು ತಾನೆ, ಕಂಪ್ನಿಯವರು ಏನೋ ಆಬ್ಜೆಕ್ಟಿವ್ ಕೊಟ್ಟಿದ್ದಾರೆ, ಟಾಪ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಎಲ್ಲರಿಗೂ ಅರ್ಥ ಆಗ್ಬೇಕು. ನಾವು ಆ ಆಬ್ಜೆಕ್ಟಿವ್ ಗುರಿ ನಮ್ದು ಒಂದೇ ತರ ಇರ್ಬೇಕು. ಓಕೆ, ರಿಟರ್ನ್ ಅಲ್ಲಿ ಬೇರೆ ಇರ್ಬೋದು, ಬಟ್ ನೀವು ಅರ್ಥ ಮಾಡ್ಬೇಕು ಕಂಪ್ನಿಯ ಗುರಿ ಏನು, ಕಂಪ್ನಿಯ ಗುರಿ ಏನು, ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಅದೇ ದಾರಿಯಲ್ಲಿ ಸಾಕ್ಬೇಕಾಗುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಆಬ್ಜೆಕ್ಟಿವ್ಸ್ ಅಂಡ್ ಇನ್ಕ್ರೀಸಿಂಗ್ ಮೋಟಿವೇಶನ್ ಟು ಅಚೀವ್ ದೆಮ್, ಎನ್ಹಾನ್ಸ್ಡ್ ಇನ್ವಾಲ್ವ್ಮೆಂಟ್ ಆಫ್ ಪೀಪಲ್ ಇನ್ ಇಂಪ್ರೂವ್ಮೆಂಟ್ ಆಕ್ಟಿವಿಟೀಸ್. ಇದು ಇಂಪಾರ್ಟೆಂಟ್. ಎಲ್ಲರೂ ಸೇರಿ ಇಂಪ್ರೂವ್ಮೆಂಟ್ ನ ಮಾಡ್ತಾನೆ ಇರ್ಬೇಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರುತ್ತೆ ಕೈಸನ್ ಅಂತ ಹೇಳ್ತಾರೆ. ನಿಮ್ಗೆ ತುಂಬಾ ಐಡಿಯಾಸ್ ಬರ್ತಾ ಇದೆ, ನೀವೆಲ್ಲ ವರ್ಕ್ ಮಾಡ್ತಾ ಇರ್ತೀರಲ್ಲ, ತುಂಬಾ ಐಡಿಯಾಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಆ ಇಂಪ್ರೂವ್ಮೆಂಟ್ ಎಲ್ಲ ನೀವು ಮಾಡ್ತಾ ಇರ್ಬೇಕು. ಅಂದ್ರೆ ನಿಮಗೂ ಬೆನಿಫಿಟ್ ಆಗುತ್ತೆ, ಪರ್ಸನಲ್ ಕೂಡ ಬೆನಿಫಿಟ್ ಆಗುತ್ತೆ, ನೀವು ಕಂಪನಿ ಕೂಡ ಬೆಳೆಯುತ್ತೆ. ಆ ಇಂಪ್ರೂವ್ಮೆಂಟ್ ಆಕ್ಟಿವಿಟೀಸ್ ನ ಎನ್ಹಾನ್ಸ್ಮೆಂಟ್, ಇಂಪ್ರೂವ್ಮೆಂಟ್ ಆಫ್ ಪೀಪಲ್ ಇನ್ ಇಂಪ್ರೂವ್ಮೆಂಟ್ ಆಕ್ಟಿವಿಟೀಸ್. ಎನ್ಹಾನ್ಸ್ಮೆಂಟ್ ಆಫ್ ಪೀಪಲ್ ಕೂಡ ಆಗುತ್ತೆ, ನಿಮ್ಮ ನಾಲೆಜ್ ಕೂಡ ಬೆಳೆಯುತ್ತೆ. ನೀವು ಇಂಪ್ರೂವ್ಮೆಂಟ್ ಮಾಡಿದಾಗ, ಏನೋ ಇಂಪ್ರೂವ್ಮೆಂಟ್ ಮಾಡಿದಾಗ ನಿಮ್ಗೊಂದು ಗೌರವ ಇರುತ್ತೆ. ನೀವು ಅಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಮೋಟಿವೇಶನ್ ಬರುತ್ತೆ. ಅದು ಸ್ಮಾಲ್ ಇಂಪ್ರೂವ್ಮೆಂಟ್ ಮಾಡ್ತಾ ಇರುತ್ತೆ. ಸೊ ಆ ಇಂಪ್ರೂವ್ಮೆಂಟ್ ಆಕ್ಟಿವಿಟಿಗೂ ಕೂಡ ಸ್ವಲ್ಪ ಅಂದ್ರೆ ಎಂಗೇಜ್ಮೆಂಟ್ ಆಫ್ ಪೀಪಲ್ ಅಂದ್ರೆ ಅದೇ. ಸೊ ಎನ್ಹಾನ್ಸ್ ಪೀಪಲ್ ಸ್ಯಾಟಿಸ್ಫ್ಯಾಕ್ಷನ್, ಟ್ರಸ್ಟ್ ಅಂಡ್ ಕೊಲಾಬರೇಷನ್ ಟು ದಿ ಆರ್ಗನೈಸೇಷನ್. ಓಕೆ, ನೀವು ನಂಬಿಕೆ ಬೆಳೀತಾ ಹೋಗುತ್ತಲ್ವ, ನೀವೊಂದು ಮಾಡ್ಬೇಕು, ನಿಮ್ಮ ಮ್ಯಾನೇಜ್ಮೆಂಟ್ ಅವರು ನೀವು ನಂಬ್ತಾರೆ, ನೀವೇನೋ ಮಾಡಿದ್ದೀರಾ ಇಂಪ್ರೂವ್ಮೆಂಟ್ ಮಾಡಿದ್ದೀರಾ ಅಲ್ವಾ. ಸೊ ಅದಕ್ಕೆ ಇಂಪ್ರೂವ್ಮೆಂಟ್ ಇಸ್ ಹಾಗೆ ಎಂಗೇಜ್ಮೆಂಟ್ ಆಫ್ ಪೀಪಲ್ ಕೂಡ ಇಂಪಾರ್ಟೆಂಟ್. ಇನ್ಕ್ರೀಸ್ ಅಟೆನ್ಷನ್ ಟು ಶೇರ್ ವ್ಯಾಲ್ಯೂಸ್ ಅಂಡ್ ಕಲ್ಚರ್ ಥ್ರೂಔಟ್ ದ ಆರ್ಗನೈಸೇಷನ್. ಸೊ ಕಲ್ಚರಲ್ ಬಿಲ್ಡಪ್ ಮಾಡಬೇಕು. ಕಲ್ಚರಲ್ ಅಂದ್ರೆ ಒಂದು ಕಲ್ಚರ್ ಇರಬೇಕು ಆರ್ಗನೈಸೇಷನ್ಸ್. ಕಲ್ಚರ್ ಬೆನಿಫಿಟ್ ಆದಾಗ ಇಂಪ್ರೂವ್ ಮಾಡಿದಾಗ ನಿಮ್ಮ ಎಂಗೇಜ್ಮೆಂಟ್ ಆಫ್ ಪೀಪಲ್. ನಿಮ್ಗೆ ಸಪೋಸ್ ಆನ್ಯುವಲ್ ಡೇ ಮಾಡ್ತಾರೆ ಕೆಲವರು, ಎಲ್ಲ ಟ್ರಿಪ್ಪಿಗೆ ಹೋಗ್ತೀರಾ ಅಲ್ವಾ, ವೆಕೇಶನ್ ಹೋಗ್ತೀರಾ ಅಥವಾ ಟ್ರಿಪ್ಗೆ ಕರ್ಕೊಂಡು ಹೋಗ್ಬೋದು. ಸೊ ಆ ಥರ ಮಾಡಿದಾಗ ಎಚ್ ಆರ್ ವಿಲ್ ಇನಿಷಿಯೇಟ್ ಟ್ರೈನಿಂಗ್ ಆಕ್ಟಿವಿಟೀಸ್, ಫನ್ ಆಕ್ಟಿವಿಟೀಸ್ ಮಾಡೋದು. ಸೊ ಅವಾಗೆಲ್ಲ ಒಟ್ಟಿಗೆ ಸೇರ್ತಿರಲ್ಲ, ಅದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ದಟ್ ಇಸ್ ಕಾಲ್ಡ್ ಎಂಗೇಜ್ಮೆಂಟ್ ಆಫ್ ಪೀಪಲ್. ನೆಕ್ಸ್ಟ್ ಪ್ರೋಸೆಸ್ ಅಪ್ರೋಚ್ ಅಂತ ನಾನು ಹೇಳಿದ್ದು, ಎಲ್ಲರಿಗೂ ಒಂದು ಪ್ರೋಸೆಸ್ ಇರಬೇಕು. ಕನ್ಸಿಸ್ಟೆಂಟ್ ಅಂಡ್ ಎನ್ಹಾನ್ಸ್ಮೆಂಟ್ ಎಬಿಲಿಟಿ ಟು ಫೋಕಸ್ ಆನ್ ಕೀ ಪ್ರೋಸೆಸ್ ಅಂಡ್ ಆಪರ್ಚುನಿಟೀಸ್ ಫಾರ್ ಇಂಪ್ರೂವ್ಮೆಂಟ್. ನಮಗೆಲ್ಲ ಪ್ರೊಸೆಸ್ ಡಿಫೈನ್ ಮಾಡಿದ್ರು. ನೀವೊಂದು ಏನೋ ಪ್ರೊಸೆಸ್ ಮಾಡಿರ್ತೀರ, ಸ್ಟಾರ್ಟ್ ರಾ ಮೆಟೀರಿಯಲ್ ಡಿಸ್ಪ್ಯಾಚ್ ಆಗಿ, ನಾವೆಲ್ಲ ಅದಕ್ಕೆ ಪ್ರೊಸೆಸ್ನ ಡಿಫೈನ್ ಮಾಡಬೇಕು. ಅದಕ್ಕೆ ಏನು ನಮ್ಮ ಗುರಿ ಏನಿದೆ, ಅದು ಆಬ್ಜೆಕ್ಟಿವ್ ಇದೆ, ಅದಕ್ಕೆ ಏನು ಔಟ್ಕಮ್ ಏನು, ಅದರಿಂದ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಮೊದಲೇ ನಾವು ಪ್ರಿಡಿಕ್ಟ್ ಮಾಡಬೇಕು. ರಿಸ್ಕ್ ಅಂತ ಹೇಳ್ತಾರೆ ನೆಕ್ಸ್ಟ್ ಬರೋದು. ನಾವು ರಿಸ್ಕ್ನ ಕಂಡು ಹಿಡಿದು ಏನೇನು ಪ್ರಾಬ್ಲಮ್ಸ್ ಬರ್ಬೋದು ನಮ್ಮ ಫ್ಯೂಚರಲ್ಲಿ ಅಂತ ಪ್ರಿಡಿಕ್ಟ್ ಮಾಡಿ ಅದಕ್ಕೆ ನಾವು ರೆಡಿ ಇರಬೇಕು.
ಅದೇ ಹೇಳಿ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಕೋಬೇಕು. ಸೊ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ವರ್ಕ್ ಆಗೋದು ಏನು ಹೇಳಿದೆ ನೋಡಿ, ಈ ಪ್ರಾಸೆಸ್ PDCA ಸೈಕಲ್ ಬಗ್ಗೆ ಕೇಳಿದ್ದೀರಾ ಯಾರಾದರೂ? ನೋಡಿದೆ ನಾನು ನೋಡಿದ್ಯಾ? PDCA ಸೈಕಲ್ ಬಗ್ಗೆ ಯಾರಾದರೂ ಕೇಳಿದ್ದೀರಾ? PDCA ಸೈಕಲ್ ಅಂತ ಹೇಳಿ ಪ್ಲಾನ್ ಟು ಚೆಕ್ ಆಕ್ಟ್ ಅಂತ ಹೇಳ್ತಾರೆ. ಅದು ಇಲ್ಲ ಅಂತ ಅಲ್ಲ, ಇಲ್ಲಿ ನಮ್ಮ ವರ್ಡಲ್ಲೇ ಎಲ್ಲರೂ ಅದನ್ನೇ ಯೂಸ್ ಮಾಡೋದು. PDCA ಸೈಕಲ್ ಮೇಲೆ ಫಸ್ಟ್ ನಾವು ಪ್ಲಾನಿಂಗ್ ಮಾಡಲೇಬೇಕು. ಏನೇ ಕೆಲಸ ಮಾಡಬೇಕಂದ್ರೆ ಪ್ಲಾನ್ ಮಾಡಲೇಬೇಕು. ನೆಕ್ಸ್ಟ್ ಡೂ ವರ್ಕ್, ಪ್ಲಾನ್ ಡೂ. ನೆಕ್ಸ್ಟ್ ನಾವು ಮಾಡಿದನ್ನ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಆಕ್ಟ್ ಇಸ್ ಕಂಟಿನ್ಯೂಸ್ ಆಕ್ಟ್. ಸೊ ಈ ISO 9000 ಸ್ಟ್ಯಾಂಡರ್ಡ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಈ ಪ್ರಾಸೆಸ್ ಎಲ್ಲ ಕೂಡ ಅದೇ ತರ ಇದೆ. ಪ್ಲಾನ್ ಟು ಚೆಕ್ ಆಕ್ಟ್ ಮೇಲೆ ಡಿಪೆಂಡ್ ಆಗಿದೆ. ಕ್ಲಾಸ್ ನಂಬರ್ 4 ಕಂಟೆಕ್ಸ್ಟ್ ಆಫ್ ಆರ್ಗನೈಸೇಷನ್ ಅಂತ ಹೇಳ್ದೆ ನಾನು. ಕಂಟೆಕ್ಸ್ಟ್ ಆಫ್ ಆರ್ಗನೈಸೇಷನ್, ಆರ್ಗನೈಸೇಷನ್ ಅಂದ್ರೆ ಕಂಪನಿ. ಕಂಟೆಕ್ಸ್ಟ್ ಆಫ್ ಆರ್ಗನೈಸೇಷನ್, ಆರ್ಗನೈಸೇಷನ್ ಯಾವ ತರ ಇರಬೇಕು. ನೆಕ್ಸ್ಟ್ ಕ್ಲಾಸ್ ನಂಬರ್ 5 ಪ್ಲಾನಿಂಗ್, ಕ್ಲಾಸ್ ನಂಬರ್ 7 ಸಪೋರ್ಟ್. ಇದೆಲ್ಲ ಪ್ಲಾನ್ ಅಲ್ಲೇ ಬರುತ್ತೆ. ಸೊ ಇದೆಲ್ಲ ಪ್ಲಾನ್. 4 ಕ್ಲಾಸ್ ನಂಬರ್ 4 5 6 7 ಎಲ್ಲ ಪ್ಲಾನ್, ಒಂದು ಪ್ಲಾನಿಂಗ್. ನೆಕ್ಸ್ಟ್ 8 ಆಪರೇಷನ್ಸ್, ನೀವು ಮಾಡ್ತೀರಾ ಕೆಲಸ, ದಟ್ ಇಸ್ ಡೂ. ಓಕೆ, ಪ್ಲಾನ್ ಡೂ. ನೆಕ್ಸ್ಟ್ ನೀವು ಮಾಡ್ತಿರೋದು ಚೆಕ್ ಮಾಡಬೇಕಲ್ಲ, ಕ್ಲಾಸ್ ನಂಬರ್ 9 ಪರ್ಫಾರ್ಮೆನ್ಸ್ ಇವಾಲ್ಯೂಯೇಷನ್, ದಟ್ ಇಸ್ ಚೆಕ್. ಪ್ಲಾನ್ ಟು ಚೆಕ್. ನೆಕ್ಸ್ಟ್ ಇಂಪ್ರೂವ್ಮೆಂಟ್, ಅದು ಆಕ್ಟ್ ಆಗುತ್ತೆ. PDCA ಸೈಕಲ್ ಅಂತ ಹೇಳಿ ಸೈಕಲ್ ಇದೆ, ರನ್ ಆಗ್ತಾ ಇರಬೇಕು. ಒಂದ್ಸಲ ಇಂಪ್ರೂವ್ಮೆಂಟ್ ಮಾಡ್ತಾರೆ, ನೆಕ್ಸ್ಟ್ ಬರುತ್ತೆ ಪ್ಲಾನಿಂಗ್, ನೆಕ್ಸ್ಟ್ ಪ್ಲಾನ್ ಡೂ ಮಾಡ್ತಾರೆ, ಚೆಕ್ ಆಗ್ತಿದೆ, ಕಂಟಿನ್ಯೂಸ್ ಸೈಕಲ್. ಅದನ್ನೇ PDCA ಸೈಕಲ್ ಅಂತ ಹೇಳೋದು. ಡೆಮಿಂಗ್ ಸೈಕಲ್ಸ್ ಅಂತ ಹೇಳ್ತಾರೆ, PDCA ಸೈಕಲ್ ಅಂತ ಹೇಳ್ತಾರೆ. ಇದು ಕೂಡ ಇದು ಇಲ್ಲ ಅಂತಲ್ಲ, ಲೋನ ಮೊನ್ನೆ ಇದು ಚಂದ್ರಯಾನ ಆಯಿತು, ಮಂಗಳಯಾನ ಆಯಿತು, ಇಸ್ರೋದಲ್ಲೂ ಕೂಡ ಇದೇ ಯೂಸ್ ಮಾಡ್ತೀವಿ, ಇದೇ ಫಾರ್ಮುಲಾನೇ ಯೂಸ್ ಮಾಡ್ತೀವಿ. ಪ್ಲಾನ್ ಡೂ ಚೆಕ್ ಆಕ್ಟ್ ಎಲ್ಲರೂ ಕೂಡ ಅದನ್ನೇ ಯೂಸ್ ಮಾಡ್ತೀವಿ. ಕಾಣುತ್ತಾ? ಕಾಣ್ತಾ ಇದೆಯಾ? Plan to check act. Clause number 4 5 6 7 ವರೆಗೂ ಕೂಡ ಪ್ಲಾನಿಂಗ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ನಂಬರ್ 8 ಆಪರೇಷನ್ ಬಂದು ಡೂ. ಕ್ಲಾಸ್ ನಂಬರ್ 9 ಬಂದು ಚೆಕ್. ನೆಕ್ಸ್ಟ್ 10 ಬಂದು ಇಂಪ್ರೂವ್ಮೆಂಟ್, ದಟ್ ಇಸ್ ಕಾಲ್ಡ್ ಆಕ್ಟ್. ಓಕೆ, ಆಮೇಲೆ ಕ್ವಶನ್ಸ್ ಎಲ್ಲ ಇರುತ್ತೆ, ಎಕ್ಸಾಮ್ ಮಾಡ್ತೀವಿ ಆಯ್ತಾ, ಒಂದು ಕ್ವಶನ್ಸ್ ಇರುತ್ತೆ. ಸೊ ಇದೆ ಅದಕ್ಕೆಲ್ಲ ಗಮನ ಇಟ್ಟು ಕೇಳಿ ನಾನು, ಯಾಕಂದ್ರೆ ಸುಮ್ಮನೆ ಮಾಡೋದಕ್ಕೆ ನೀವು ಕೂಡ ಅರ್ಥ ಮಾಡ್ಕೋಬೇಕಲ್ಲ, ನಿಮ್ಮ ಎಫೆಕ್ಟಿವ್ನೆಸ್ ಕೂಡ ಅರ್ಥ ಮಾಡ್ಕೋಬೇಕು. ಸೊ ನಾವು ಯಾವುದೇ ಸೆಷನ್ ಮಾಡಿದ್ರು ನಿಮ್ಮ ಇಂಟ್ರಾಕ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದು ನಿಮ್ಗೆ ನಾ ಯಾಕಂದ್ರೆ ಎಕ್ಸಾಮ್ ಯಾವ ಎಕ್ಸಾಮ್ ತರ ಸಿಂಪಲ್ ಕ್ವಶನ್ಸ್ ಇರುತ್ತೆ, ಬಟ್ ಯಾಕೆ ಅದು ಮಾಡೋದು ಮತ್ತೆ ನೆನಪಾಗುತ್ತೆ, ರಿಪೀಟ್ ಆಗುತ್ತೆ. ನೀವು ಕೂಡ ಇನ್ನೊಬ್ರಿಗೆ ಹೇಳ್ಬೋದು. ಇದು ಒಂದೇ ಸಲ ಕೇಳ್ಬಿಟ್ಟು ಬಿಡೋದಲ್ಲ, ಇದು ಡೈಲಿ ಆಕ್ಟಿವಿಟಿ. ನಾನು ಮತ್ತೆ ನಿಮ್ಮ ಸ್ಟ್ಯಾಂಡರ್ಡ್ಸ್ ಎಲ್ಲ ಕಳಿಸ್ತೀನಿ, ನಾನು ಆ ಸ್ಟ್ಯಾಂಡರ್ಡ್ ಎಲ್ಲ ಓದ್ತಾ ಇದ್ರೆ ಗೊತ್ತಾಗ್ತಾ ಹೋಗುತ್ತೆ. ಕೆಲವು ಡೆಫಿನೇಷನ್ಸ್ ಬರುತ್ತೆ ನಿಮ್ಮ ಸ್ಟ್ಯಾಂಡರ್ಡ್ ಅಲ್ಲಿ. Quality is the outline in the definition. Degree to which a set of inherent characteristics fulfills requirements. The term quality can be the subject adjective such as poor, good, or excellent. Alva, we have the good quality mobile and get there. Poor quality mobile and get there.
ಸೊ ಅದು adjectives ಆಗಿ ಯೂಸ್ ಮಾಡ್ಬೋದು. Inherent as opposed to present means existing in something, especially it's a perfect tense. ಇದು ಕ್ವಾಲಿಟಿ ಡೆಫಿನೇಷನ್ ಸ್ಟ್ಯಾಂಡರ್ಡ್ ಅಲ್ಲಿ ಹೇಳಿದ್ರು. ಇದ್ಯಾವುದು ಬೇಡ, ನಿಮ್ಮ ಮೈಂಡ್ ಅಲ್ಲಿ ಏನು ಬರುತ್ತೆ ಅದೇ ಇಟ್ಕೊಬೇಕು. ಕ್ವಾಲಿಟಿ ಅಂದ್ರೆ ಏನು ಅಷ್ಟೇ ಅರ್ಥ ಅದು ಸಾಕು. ಓಕೆ, ಇದು ಸ್ಟ್ಯಾಂಡರ್ಡ್ ಅಲ್ಲಿ ಹೇಳಿರೋ ಡೆಫಿನೇಷನ್. ನೆಕ್ಸ್ಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ದಾರೆ, ಕಾಣ್ತಾ ಇದೆಯಲ್ಲ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಡೆಫಿನೇಷನ್ ಕಸ್ಟಮರ್ಸ್ ಪರ್ಸೆಪ್ಷನ್ ಟು ಡಿಗ್ರಿ ಟು ವಿಚ್ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ ಆರ್ ಬೀನ್ ಫುಲ್ಫಿಲ್ಡ್. ಕಸ್ಟಮರ್ ಏನೇನು ರಿಕ್ವೈರ್ಮೆಂಟ್ಸ್ ಏನು ಹೇಳಿದ್ರು ಅದೆಲ್ಲರೂ ಕೂಡ ಫುಲ್ಫಿಲ್ ಆದರೆ ಅದು ಆ ಡಿಗ್ರಿ ಆ ಇದನ್ನ ಏನು ಹೇಳ್ತಾರೆ ಅಂತ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರೆ. ಓಕೆ, ಕಸ್ಟಮರ್ ಕಂಪ್ಲೇಂಟ್ಸ್ ಆರ್ ಎ ಕಾಮನ್ ಇಂಡಿಕೇಟರ್ ಆಫ್ ಲೋ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ. ಕಸ್ಟಮರ್ ಕಂಪ್ಲೇಂಟ್ಸ್ ಬಂದಾಗ ಅವಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ. ಅದೇ ಕೂಡ ಅದೇ ಕಾಮನ್ ಇಂಡಿಕೇಟರ್. ಓಕೆ, ಬಟ್ ದೇರ್ ಎಸೆನ್ಸ್ ಡಸ್ ನಾಟ್ ನೆಸೆಸರಿಲಿ ಇಂಪ್ಲೈ ಹೈ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ರೆ ಕಸ್ಟಮರ್ ಕಂಪ್ಲೇಂಟ್ ಬರದೇ ಇದ್ರೂ ಕೂಡ ಆಗ್ಬೋದು. ಅದು ಅದೇ ಒಂದು ರೀಸನ್ ಅಲ್ಲ, ಬೇರೆ ಬೇರೆ ರೀಸನ್ ಇರುತ್ತೆ. ಬರೀ ಕಂಪ್ಲೇಂಟ್ ಕ್ವಾಲಿಟಿ ಮಾತ್ರ ಅಲ್ಲ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದು, ಬೇರೆ ಬೇರೆ ರೀಸನ್ ಇರುತ್ತಲ್ವಾ. ಪ್ರೈಸ್ ಇರುತ್ತೆ, ನಿಮ್ಮ ಡೆಲಿವರಿ ಇರುತ್ತೆ, ಆನ್ ಟೈಮ್ ಡೆಲಿವರಿ, ನೀವು ಪ್ರಾಡಕ್ಟ್ ಅನ್ನು ಕೊಡದೇ ಇರುತ್ತೆ, ಅದು ಕೂಡ ಕಸ್ಟಮರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಡೆಫಿನೇಷನ್ ಇದು. ಕಸ್ಟಮರ್ ಅಂದ್ರೆ ಏನು ಡೆಫಿನೇಷನ್ ಕೂಡ ಹೇಳಿ. ಜನರಲ್ ಆರ್ಗನೈಸೇಷನ್ ಆರ್ ಪರ್ಸನ್ ದಟ್ ರಿಸೀವ್ಸ್ ಎ ಪ್ರಾಡಕ್ಟ್. Consumer, client, end user, retailer, beneficiary and purchaser can be internal or external. Okay, ನಾನು ಆಗಲೇ ಹೇಳಿದೆ ಇಂಟರ್ನಲ್ ಇರ್ಬೋದು, ಎಕ್ಸ್ಟರ್ನಲ್ ಇರ್ಬೋದು. ಈಗ ಸೇಲ್ಸ್ ಅವ್ರ ಇಂಟರ್ನಲ್ ಕಸ್ಟಮರ್ ಯಾರು ಅಂತ ಹೇಳ್ತೇನೆ. ಪ್ರೊಡಕ್ಷನ್ ಇರ್ಬೋದು, ಮಾರ್ಕೆಟಿಂಗ್ ಪ್ರೊಡಕ್ಷನ್ ಇರ್ಬೋದು, ಕ್ವಾಲಿಟಿ ಅವ್ರು ಇರ್ಬೋದು, ಎಲ್ಲರೂ ಇಂಟರ್ನಲ್ ಕಸ್ಟಮರ್. ಸೊ ಆರ್ಗನೈಸೇಷನ್ಸ್ ಇರ್ಬೋದು, ಪರ್ಸನ್ ಇರ್ಬೋದು, ದಟ್ ರಿಸೀವ್ಸ್ ಎ ಪ್ರಾಡಕ್ಟ್ ಅನ್ನ ರಿಸೀವ್ ಮಾಡೋರು ಅವರೇ ಕಸ್ಟಮರ್. ಇಟ್ ಕ್ಯಾನ್ ಬಿ ಕನ್ಸ್ಯೂಮರ್ ಅಂದ್ರೆ ಎಂಡ್ ಕನ್ಸ್ಯೂಮರ್ ಇರ್ಬೋದು. ಈಗ ಕನ್ಸ್ಯೂಮರ್ ಪ್ರಾಡಕ್ಟ್ ಅಲ್ಲಿ ಕನ್ಸ್ಯೂಮರ್ ಇರ್ತಾರೆ. ಈ ಮೊಬೈಲ್ ಫೋನ್ಗಳು ನಾವು ಮೊಬೈಲ್ ಫೋನ್ ಇದು ಕಸ್ಟಮರ್ ಯಾರಂದ್ರೆ ಈ ಫೋನ್ ಇದು ಯಾರು, ಆಪೋ ಫೋನ್ ಇದು ಕಸ್ಟಮರ್, ಕ್ಲೈಂಟ್, ಎಂಡ್ ಯೂಸರ್ ನಾನೇ ಕಸ್ಟಮರ್ ಅವರು. ಅದೇ ಕನ್ಸ್ಯೂಮರ್ ಕೂಡ ಇರ್ಬೋದು. ಸೊ ಕ್ಲೈಂಟ್ ಇರ್ಬೋದು, ಎಂಡ್ ಯೂಸರ್ ಇರ್ಬೋದು, ಇದೆಲ್ಲ ಕೂಡ ಕಸ್ಟಮರ್ ಡೆಫಿನೇಷನ್ ಆಗಿದೆ. ನೆಕ್ಸ್ಟ್ ಸಪ್ಲೈಯರ್ ಅಂದ್ರೆ ಆರ್ಗನೈಸೇಷನ್ ಪರ್ಸನ್ ದಟ್ ಪ್ರೊವೈಡ್ಸ್ ಎ ಪ್ರಾಡಕ್ಟ್, ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ರಿಟೈಲರ್ ಆರ್ ವೆಂಡರ್ ಕ್ಯಾನ್ ಬಿ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್. ಇದು ಕೂಡ ಇಂಟರ್ನಲ್ ಇರ್ಬೋದು, ಎಕ್ಸ್ಟರ್ನಲ್ ಇರ್ಬೋದು. ಸಪ್ಲೈಯರ್ ಅಂತ ನಿಮಗೆ ಸಪ್ಲೈಯರ್ ಬೇಕೇ ಬೇಕಲ್ಲ. ನೀವು ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತೀರಾ, ಒಂದು ಐಟಮ್ನ ಪರ್ಚೇಸ್ ಮಾಡ್ತೀರಾ, ಅವರು ಸಪ್ಲೈಯರ್ ಅಂತ ಹೇಳ್ತಾರೆ. ಪ್ರಾಡಕ್ಟ್ ಅಂದ್ರೆ ಪ್ರಾಡಕ್ಟ್ ಡೆಫಿನೇಷನ್ ಅಂತ ಹೇಳಿದ್ರೆ ರಿಸಲ್ಟ್ಸ್ ಆಫ್ ಪ್ರೊಸೆಸ್. ಒಂದು ಏನೋ ಮಾಡ್ತೀರಾ, ಪ್ರೊಸೆಸ್ ಮಾಡಿರ್ತೀರ, ರಿಸಲ್ಟೇ ಪ್ರಾಡಕ್ಟ್. ಉತ್ಪನ್ನ ಕನ್ನಡದಲ್ಲಿ ಪ್ರಾಡಕ್ಟ್ ಅಂದ್ರೆ ಉತ್ಪನ್ನ ಅಲ್ವಾ. ನೀವು ಮಾಡ್ತಾ ಇದ್ದೀರಾ ಏನೋ ಐಟಮ್ ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ, ಅದು ಪ್ರೊಸೆಸ್ ಎಲ್ಲ ಮಾಡ್ತಾ ಇದ್ದೀರಾ, ಅದ್ರದ್ದು ಔಟ್ಪುಟ್ ಏನ್ ಬರುತ್ತೆ ಅದೇ ಪ್ರಾಡಕ್ಟ್. ಓಕೆ, ಸರ್ವಿಸಸ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಎಲ್ಲವೂ ಕೂಡ ಪ್ರಾಡಕ್ಟ್. ಓಕೆ, ನೆಕ್ಸ್ಟ್ ಪ್ರೋಸೆಸ್ ಅಂದ್ರೆ ಏನು? ಸೆಟ್ ಆಫ್ ಇಂಟರ್ರಿಲೇಟೆಡ್ ಆರ್ ಇಂಟರಾಕ್ಟಿವ್ ಆಕ್ಟಿವಿಟೀಸ್ ವಿಚ್ ಟ್ರಾನ್ಸ್ಫರ್ಸ್ ಇನ್ಪುಟ್ಸ್ ಇಂಟು ಔಟ್ಪುಟ್ಸ್. ಏನೋ ಕೆಲಸ ಮಾಡ್ತಾ ಇದ್ದೀರಾ, ಅದು ಅದರಿಂದ ಇನ್ಪುಟ್ಸ್ ಕೊಡಲೇಬೇಕು. ಇನ್ಪುಟ್ ಕೊಟ್ಟ ಮೇಲೆ ಔಟ್ಪುಟ್ ಬರುತ್ತಲ್ಲ, ಆ ಟೋಟಲ್ ಸಿಸ್ಟಮ್ ಅನ್ನು ನಾವು ಪ್ರೋಸೆಸ್ ಅಂತ ಹೇಳ್ತೇವೆ. ಡೆಫಿನೇಷನ್ ಆಫ್ ಪ್ರೋಸೆಸ್. ಎಫೆಕ್ಟಿವ್ನೆಸ್, efficiency, extent to which planned activities are realized and planned results achieved. ಏನೋ ಪ್ಲಾನ್ ಮಾಡಿರ್ತೀರ ರಿಸಲ್ಟ್ ನಾವು ಮಾಡ್ಬೇಕಂತ, ಅದನ್ನ ಅಚೀವ್ ಆದರೆ ಅದು ಎಫೆಕ್ಟಿವ್ನೆಸ್ ಆಗಿ ನಾವು ಮಾಡಿದ್ದೆ ನಮ್ಮ ಕೆಲಸನ ಅಂತ ಎಫೆಕ್ಟಿವ್ನೆಸ್ ಇದೆ ಅಂತ ನಮ್ಮ ಕೆಲಸದಲ್ಲಿ, ಅದನ್ನೇ ಎಫೆಕ್ಟಿವ್ನೆಸ್ ಅಂತ ಹೇಳಿ. ಬಟ್ ಎಫಿಷಿಯನ್ಸಿ ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ರಿಸಲ್ಟ್ ಅಚೀವ್ಡ್ ಅಂಡ್ ದ ರಿಸೋರ್ಸಸ್ ಯೂಸ್ಡ್. ನೀವು ಏನೋ ಮಾಡಿರ್ತೀರಾ, ಅದು ಎಷ್ಟೋ ಖರ್ಚಾಗಿರುತ್ತೆ, ಸೊ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಸೊ ರಿಲೇಶನ್ಶಿಪ್ ಬಿಟ್ವೀನ್ ರಿಸಲ್ಟ್ ಅಚೀವ್ಡ್ ಅಂಡ್ ರಿಸೋರ್ಸಸ್ ಯೂಸ್. ಎಷ್ಟು ರಿಸೋರ್ಸಸ್ ಯೂಸ್ ಮಾಡಿದ, ರಿಸೋರ್ಸ್ ನೀವು ಕರೆಂಟ್ ಯೂಸ್ ಮಾಡಿದ್ದೀರಾ, ಮೆಷಿನರೀಸ್ ಔಟ್ಪುಟ್ ಯೂಸ್ ಮಾಡಿದ್ದೀರಾ, ಸೊ ಎಲ್ಲ ಸೇರಿ ಎಫಿಷಿಯನ್ಸಿ ಗೊತ್ತಾಗುತ್ತೆ. ಸೊ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಎಫೆಕ್ಟಿವ್ನೆಸ್ ಅಂಡ್ ಎಫಿಷಿಯನ್ಸಿ. ಸೊ ಅದರ ಡೆಫಿನೇಷನ್ ಎಫಿಷಿಯನ್ಸಿ ಇದು. ಸೊ ಎರಡೂ ಕೂಡ ಇರಬೇಕು ನಮ್ಮ ಕೆಲಸದಲ್ಲಿ, ಎಫೆಕ್ಟಿವ್ನೆಸ್ ಇರ್ಬೋದು, ಎಫಿಷಿಯನ್ಸಿ ಇರಬೇಕು. ನೆಕ್ಸ್ಟ್ ಕರೆಕ್ಷನ್, ಆಕ್ಷನ್ ಟು ಎಲಿಮಿನೇಟ್ ಡಿಟೆಕ್ಟೆಡ್ ನಾನ್ ಕನ್ಫರ್ಮಿಟಿ. ನಾನ್ ಕನ್ಫರ್ಮಿಟಿ ಅಂತ ಗೊತ್ತಿದೆಯಾ? ಕ್ವಾಲಿಟಿ ಯಾರಿದ್ದಾರೆ ಇಲ್ಲಿ? ಕ್ವಾಲಿಟಿ ಯಾರಿದ್ದಾರೆ? ಸುಮಾರು ನಾನ್ ಕನ್ಫರ್ಮಿಟಿ ಅಂತ ಗೊತ್ತಾ? ಎನಿಥಿಂಗ್ ಇಟ್ ಇಸ್ ನಾಟ್ ಕನ್ಫರ್ಮಿಂಗ್ ಇದಕ್ಕೆ ನಾನ್ ಕನ್ಫರ್ಮಿಟಿ ಅಂತ ಹೇಳ್ತಾರೆ. ಸೊ ಕರೆಕ್ಷನ್ ಅಲ್ಲಿ ನೀವು ಸರ್ವಿಸಿಗೆ ಹೋಗಿರ್ತೀರಾ, ಏನ್ ಮಾಡ್ತೀರಾ? ಫಸ್ಟ್ ಸರ್ವಿಸ್ ತುಂಬಾ ಜನ ಇದ್ದಾರೆ, ಒಂದು ಕಂಪ್ಲೇಂಟ್ ಇಲ್ಲ, ಸರ್ವಿಸ್ ಮಾತಾಡ್ಬೇಕು, ಇಲ್ಲ ನಿಮಗೆ ಅದೇ ಸಾಲ್ವ್ ಮಾಡಿ ಫಸ್ಟ್
ನೀವು ಕರೆಕ್ಷನ್ ಮಾಡ್ತೀರಲ್ಲ, ಅದನ್ನ ಅರೆಸ್ಟ್ ಮಾಡ್ತೀರ. ಫಸ್ಟ್ ಎಲಿಮಿನೇಟ್, ಡಿಟೆಕ್ಟ್ ಅಂಡ್ ನಾನ್ ಏನೇನು ಪ್ರಾಬ್ಲಮ್ ಫಸ್ಟ್ ಬರ್ತಾ ಇದೆಯೋ ಅದನ್ನ ಸಾಲ್ವ್ ಮಾಡ್ತೀರ, ಅದನ್ನೇ ಕರೆಕ್ಷನ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕರೆಕ್ಟಿವ್ ಆಕ್ಷನ್ ಅಂತ ಹೇಳಿದ್ರೆ ಆಕ್ಷನ್ ಟು ಎಲಿಮಿನೇಟ್ ದಿ ಕಾಸ್ ಆಫ್ ಎ ಡಿಟೆಕ್ಟೆಡ್ ನಾನ್ ಕನ್ಫ್ಯೂಷನ್. ಅದಕ್ಕೊಂದು ಕಾರಣ ಬೇಕಲ್ಲ ಆ ಪ್ರಾಬ್ಲಮ್ ಆಗೋದಕ್ಕೆ, ಆ ಪ್ರಾಬ್ಲಮ್ ಅನ್ನೇ ಆ ಕಾರಣನೇ ತೆಗೆದ್ಬಿಟ್ರೆ ಅದನ್ನ ಕರೆಕ್ಟಿವ್ ಆಕ್ಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಕೂಡ ಅದು ಆಗೋದಿಲ್ಲ. ಅರ್ಥ ಆಯ್ತು ಡಿಫ್ರೆನ್ಸ್ ಬಿಟ್ವೀನ್ ಕರೆಕ್ಷನ್ ಅಂಡ್ ಕರೆಕ್ಟಿವ್ ಆಕ್ಷನ್. ಏನೋ ಕಂಪ್ಲೇಂಟ್ ಬಂದಿರುತ್ತೆ, ನೀವು ಹೋಗ್ತೀರಾ ಫಸ್ಟ್ ಅರೆಸ್ಟ್ ಮಾಡ್ತೀರಾ ಪ್ರಾಬ್ಲಮ್, ದಟ್ ಇಸ್ ಕರೆಕ್ಷನ್. ನೆಕ್ಸ್ಟ್ ಅದಕ್ಕೊಂದು ಕಾರಣ ಇರುತ್ತಲ್ಲ ಆ ಪ್ರಾಬ್ಲಮ್ ಆಗುತ್ತೆ, ಆ ಕಾರಣನೇ ಎಲಿಮಿನೇಟ್ ಮಾಡಿದ್ರೆ ಕರೆಕ್ಟಿವ್ ಆಕ್ಷನ್ ಅಂತ ಸಿಂಪಲ್ ಆಗಿ ಹೇಳಿದ್ದೀನಿ. ಅರ್ಥ ಆಯ್ತಾ? ಸೊ ಡಿಫ್ರೆನ್ಸ್ ಬಿಟ್ವೀನ್ ಕರೆಕ್ಷನ್ ಅಂಡ್ ಕರೆಕ್ಟಿವ್ ಆಕ್ಷನ್. ಇಂಟ್ರೆಸ್ಟೆಡ್ ಪಾರ್ಟೀಸ್ ಬಗ್ಗೆ ಹೇಳಿದೆ, ಆಲ್ರೆಡಿ ಹೇಳಿದೆ. ಪರ್ಸನ್ ಆರ್ ಆರ್ಗನೈಸೇಷನ್ ದಟ್ ಕ್ಯಾನ್ ಎಫೆಕ್ಟ್ be affected by or perceive themselves to be affected by decision or activity. Interested party definition. ನಾನು ಹೇಳಿದ ಎಕ್ಸಾಂಪಲ್ಸ್ ನಿಮ್ಮ ಸಪ್ಲೈಯರ್ಸ್, ವೆಂಡರ್ಸ್, ಟ್ರೇಡ್ ಯೂನಿಯನ್ಸ್, ಬ್ಯಾಂಕ್ಸ್, ಇನ್ಶೂರರ್ ಎಲ್ಲ ಕೂಡ ನಿಮ್ಮ ಇಂಟ್ರೆಸ್ಟೆಡ್ ಪಾರ್ಟಿ. ಕಸ್ಟಮರ್ ಎಲ್ಲ ಕೂಡ ನಿಮ್ಮ ಇಂಟ್ರೆಸ್ಟೆಡ್ ಪಾರ್ಟಿ. ಒಂದು ಕಂಪ್ನಿಗೆ ಇಂಟ್ರೆಸ್ಟೆಡ್ ಪಾರ್ಟೀಸ್ ತುಂಬಾ ಜನ ಇರ್ತಾರೆ. ನೆಕ್ಸ್ಟ್ ರಿಸ್ಕ್, ನಾಟ್ ರಿಸ್ಕ್. ರಿಸ್ಕ್ ಅಂದ್ರೆ ಏನು? ಅದು ಅನ್ಸರ್ಟಿನಿಟಿ. ಏನೋ ನಮ್ಗೆ ಗೊತ್ತಿರೋದಿಲ್ಲ, ಗೊತ್ತಾಗ್ತಿರೋದಿಲ್ಲ. ಎಫೆಕ್ಟ್ ಆಫ್ ಅನ್ಸರ್ಟಿನಿಟಿ ಕ್ಯಾನ್ ಆನ್ ಅನ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್. ಏನೋ ನಮ್ಗೆ ಗೊತ್ತಿರೋದೇ ಆಗ್ಬೋದು, ಅದೆಲ್ಲ ರಿಸ್ಕ್ ಆಗುತ್ತೆ. ಆ ರಿಸ್ಕ್ಗೆ ನಾವು ರೆಡಿ ಇರಬೇಕು. ಓಕೆ, ದಟ್ ಇಸ್ ಕಾಲ್ಡ್ ರಿಸ್ಕ್. ISO 9250 ನೀವು ಸ್ಟ್ಯಾಂಡರ್ಡ್ ನೋಡಿದ್ರೆ ರಿಸ್ಕ್ ಅಂತ ಸರ್ಚ್ ಮಾಡಿದ್ರೆ ಆಲ್ಮೋಸ್ಟ್ 80-60 ಸಲ ರಿಪೀಟ್ ಆಗಿದೆ ರಿಸ್ಕ್ ವರ್ಡ್. ಸೊ ಎಲ್ಲದೂ ಕೂಡ ರಿಸ್ಕ್ ಬೇಸ್ ಅಪ್ರೋಚ್ ಅಲ್ಲೇ ಇದೆ. ಎಲ್ಲ ನಾವು ಏನು ಮಾಡ್ತೀವಿ ಕೆಲಸ, ನಾವು ರಿಸ್ಕ್ನ ಫಸ್ಟ್ ಐಡೆಂಟಿಫೈ ಮಾಡಿನೇ ಕೆಲಸ ಮಾಡಬೇಕು. ನೀವು ತುಂಬ ಕಸ್ಟಮರ್ ಆರ್ಡರ್ ಬರುತ್ತಲ್ವ, ಫಸ್ಟ್ ನಾವು ಐಡೆಂಟಿಫೈ ಮಾಡಿ ಏನೇನು ರಿಸ್ಕ್ ಬರ್ಬೋದು ಇದರಲ್ಲಿ, ಫಸ್ಟ್ ನಾವು ಅದಕ್ಕೆ ರೆಡಿ ಇಟ್ಕೊಂಡು ಕೆಲಸ ಮಾಡಬೇಕು. ನೀವು ಸರ್ವಿಸ್ ಮಾಡ್ತೀರಾ, ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕಲ್ಲ ಏನೇನು ಹೈಟಲ್ಲಿ ವರ್ಕ್ ಮಾಡಬೇಕಲ್ಲ, ಏನೋ ಇದ್ರೆ ಸಪೋಸ್ ಇದ್ರೆ ಏನೇನು ರಿಸ್ಕ್ ಬರುತ್ತೆ ಅಂತ ಚೆಕ್ ಮಾಡಿ ನಾವು ಅದಕ್ಕೆ ಆಕ್ಷನ್ಸ್ ತಗೋಬೇಕು. ಸೊ ರಿಸ್ಕ್ ಬೇಸ್ಡ್ ಅಪ್ರೋಚ್ ಇಸ್ ಇಂಪಾರ್ಟೆಂಟ್. ಈಗ ISO 9050 ವರ್ಡ್ಸ್ ಅಲ್ಲಿ ಡಾಕ್ಯುಮೆಂಟೆಡ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಅಷ್ಟೇ. ಎಲ್ಲೆಲ್ಲಿ ಡಾಕ್ಯುಮೆಂಟೆಡ್ ಇನ್ಫಾರ್ಮೇಷನ್ ವರ್ಡ್ ಹೇಳ್ತಾರೋ ಅದೆಲ್ಲ ಡಾಕ್ಯುಮೆಂಟ್ಸ್, ಎವಿಡೆನ್ಸ್. ದಟ್ ಕ್ಯಾನ್ ಬಿ ಎವಿಡೆನ್ಸ್. ಈಗ ಇನ್ಸ್ಪೆಕ್ಷನ್ ಮಾಡ್ತೀರಾ, ಅದಕ್ಕೆ ಏನು ಡಾಕ್ಯುಮೆಂಟೆಡ್ ಇನ್ಫಾರ್ಮೇಷನ್ ಅಂದ್ರೆ ಟೆಸ್ಟ್ ರಿಪೋರ್ಟ್ಸ್, ಇನ್ಸ್ಪೆಕ್ಷನ್ ರಿಪೋರ್ಟ್ಸ್. ಪ್ರೊಸೆಸ್ ಮಾಡ್ತೀರಾ, ಸೇಲ್ಸ್ ಮಾಡ್ತೀರಾ, ಸೇಲ್ಸ್ಗೆ ಸೇಲ್ಸ್ ಆರ್ಡರ್, ಕಸ್ಟಮರ್ ಎನ್ಕ್ವೈರೀಸ್, ಅವೆಲ್ಲ ಡಾಕ್ಯುಮೆಂಟೆಡ್ ಇನ್ಫಾರ್ಮೇಷನ್. ಕಸ್ಟಮರ್ ಆರ್ಡರ್ ಬಂತಂತ ಹೇಳಿ ಬಾಯಲ್ಲಿ ಹೇಳ್ಬೋದು, ಅದು ಪ್ರೂಫ್ ಇರುತ್ತೆ. ಅವ್ರು ಕಸ್ಟಮರ್ ಪರ್ಚೇಸ್ ಆರ್ಡರ್ ಇದ್ರೆ ಡಾಕ್ಯುಮೆಂಟೆಡ್ ಇನ್ಫಾರ್ಮೇಷನ್. ಡಾಕ್ಯುಮೆಂಟೆಡ್ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ಸ್, ನೀವು ಏನೇನು ಡಾಕ್ಯುಮೆಂಟ್ ಇಟ್ಕೊಂಡಿರ್ತೀರಲ್ಲ ಅದನ್ನೇ ಡಾಕ್ಯುಮೆಂಟೆಡ್ ಇನ್ಫಾರ್ಮೇಷನ್ ಅಂತ ಹೇಳೋದು. ನೆಕ್ಸ್ಟ್ ಇದು ತುಂಬಾ ಡಿಫ್ರೆಂಟ್. ಮಾನಿಟರಿಂಗ್ ಮತ್ತೆ ಮೆಜರ್ಮೆಂಟ್. ಮಾನಿಟರಿಂಗ್ ಅಂದ್ರೆ ಏನು, ಮೆಜರ್ಮೆಂಟ್ ಅಂತ ಹೇಳ್ತೇವೆ. ಮಾನಿಟರಿಂಗ್ ಅಂದ್ರೆ ಡಿಟರ್ಮಿನಿಂಗ್ ದಿ ಸ್ಟೇಟಸ್ ಆಫ್ ದಿ ಸಿಸ್ಟಮ್, ಎ ಪ್ರೊಸೆಸ್ ಆರ್ ಆಕ್ಟಿವಿಟಿ. ಯಾರೋ ನೀವು ಮಾನಿಟರ್ ಮಾಡ್ತೀರಾ ಅಂತ ಹೇಳ್ತಾರಲ್ವಾ, ನೀವು ಮಾಡ್ತಾ ಇದ್ದ ಕೆಲಸನ ಕರೆಕ್ಟ್ ಆಗಿ ಮಾಡ್ತಿದ್ದೀರಾ ಅಂತ ಕೇಳ್ತಾರಲ್ಲ, ಅದೇ ಮಾನಿಟರಿಂಗ್. ಅಂದ್ರೆ ಆ ಸ್ಟೇಟಸ್, ನೀವು ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ಆ ಪ್ರಾಜೆಕ್ಟ್ ಅನ್ನ ಯಾರಾದ್ರೂ ಸ್ಟೇಟಸ್ ನ ಚೆಕ್ ಮಾಡ್ತಾ ಇದ್ರೆ ಅದು ಮಾನಿಟರಿಂಗ್ ಅಂತ ಹೇಳ್ತಾರೆ. ಡಿಟರ್ಮಿನಿಂಗ್ ದಿ ಸ್ಟೇಟಸ್ ಆಫ್ ದಿ ಸಿಸ್ಟಮ್, ಪ್ರೊಸೆಸ್ ಅಂಡ್ ಆಕ್ಟಿವಿಟಿ. ಬಟ್ ಮೆಜರ್ಮೆಂಟ್ ಅಂದ್ರೆ ನಾವೀಗ ಡೈಮೆನ್ಷನ್ ಮೆಜರ್ ಮಾಡ್ತೀವಿ, ಅದೇ ಮೆಜರ್ಮೆಂಟ್. ಬಟ್ ಡಿಟರ್ಮಿನಿಂಗ್ ದಿ ಪ್ರೊಸೆಸ್ ಟು ಡಿಟರ್ಮಿನ್ ಎ ವ್ಯಾಲ್ಯೂ. ಒಂದು ವ್ಯಾಲ್ಯೂ ಬೇಕಲ್ಲ, ಈ ಟೇಬಲ್ ಹೈಟ್ ಎಷ್ಟು, ಲೆಂತ್ ಎಷ್ಟು ಅಂತ ಮೆಜರ್ ಮಾಡ್ತೀರಾ, ಅದೇ ಮೆಜರ್ ಅಳತೆ ಮಾಡ್ತಾರೆ, ಅಂದ್ರೆ ಮೆಜರ್ಮೆಂಟ್. ಆ ವ್ಯಾಲ್ಯೂಗೋಸ್ಕರ ನಾವು ಅಳತೆ ಮಾಡ್ತೀವಲ್ವಾ, ಅಂದ್ರೆ ಮೆಜರ್ಮೆಂಟ್ ಅಂತ ಹೇಳ್ತಾರೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಮಾನಿಟರಿಂಗ್ ಮೆಜರ್ಮೆಂಟ್ ಗೊತ್ತಾಯ್ತಾ? ಮಾನಿಟರಿಂಗ್ ಅಂಡ್ ಮೆಜರ್ಮೆಂಟ್ ಎರಡು ವರ್ಡ್ಸ್ ಅಲ್ಲಿ ಯೂಸ್ ಆಗುತ್ತೆ, ನೆಕ್ಸ್ಟ್ ಬರುತ್ತೆ ಅಂತ ಹೇಳ್ತೀವಿ. ಮಾನಿಟರಿಂಗ್ ಅಂದ್ರೆ ಮೆಜರ್ಮೆಂಟ್. पता चला आपको? बोलिए मॉनिटरिंग का क्या मतलब है, मेजरमेंट का क्या मतलब है? मॉनिटरिंग मेजरमेंट कॉलम, मॉनिटरिंग का मतलब क्या है? आपको मॉनिटर करता है ना आपका सुपरवाइजर और हेड ऑफ द डिपार्टमेंट, वो ये मॉनिटरिंग मतलब स्टेटस चेक करते हैं ना, आप सर्विस कर दिया नहीं कर दिया, ऐसे उसके लिए बोलते हैं मॉनिटरिंग। मेजरमेंट हो तो आपको कोई डायमेंशन को मेजर करते हैं ना, वही मेजरमेंट है, ठीक है? हाँ स्टेटस चेक करो, ಏನಾಗ್ತಿದೆ ಪ್ರೋಸೆಸ್ ಕರೆಕ್ಟ್ ಆಗಿ ನಡೀತಾ ಇದೆಯಾ ಅಂತ ಚೆಕ್ ಮಾಡ್ತಾರೆ, ಅಂದ್ರೆ ಮಾನಿಟರಿಂಗ್ ಅಂತ ಹೇಳ್ತಾರೆ. ಬಟ್ ಮೆಜರ್ಮೆಂಟ್ ಅಂತ ಹೇಳಿದ್ರೆ ನಾವು ಒಂದು ವ್ಯಾಲ್ಯೂ ಇಟ್ಕೊಂಡು ಅದು ಮೆಜರ್ ಮಾಡ್ತೀವಿ. ನೆಕ್ಸ್ಟ್ ಕಂಟೆಕ್ಸ್ಟ್ ಆಫ್ ಆರ್ಗನೈಸೇಷನ್ ಅಂತ ಆಗ್ಲೇ ಹೇಳಿದೆ, ಅದು ಏನು ಕಂಟೆಕ್ಸ್ಟ್ ಆಫ್ ಆರ್ಗನೈಸೇಷನ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಕಾಂಬಿನೇಷನ್ ಆಫ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂಡ್ ಕಂಡೀಷನ್ಸ್ ದಟ್ ಕ್ಯಾನ್ ಹ್ಯಾವ್ an effect on an organization's approach to its products, services and investment and interested parties.
ಎಲ್ಲ ಸೇರಿ ಕಂಟೆಕ್ಸ್ಟ್ ಆಫ್ ಆರ್ಗನೈಸೇಷನ್ ಆಗುತ್ತೆ. ಒಂದು ಬಿಸ್ನೆಸ್ ಎನ್ವೈರನ್ಮೆಂಟ್ ಅಲ್ಲಿ ತುಂಬಾ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗುತ್ತೆ. ಕಂಪನಿ ಅಂದ್ರೆ ಲೂಪ್ ಸೊಲ್ಯೂಷನ್ ತುಂಬಾ ಎಫೆಕ್ಟ್ ಆಗುತ್ತೆ. ಇಂಟರ್ನಲ್ ಫ್ಯಾಕ್ಟರ್ಸ್ ಇರುತ್ತೆ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇರುತ್ತೆ. ನಿಮ್ಮ ಪ್ರಾಡಕ್ಟ್ ಸರ್ವಿಸಸ್ ಮೇಲೆ ಇಂಟ್ರೆಸ್ಟೆಡ್ ಪಾರ್ಟೀಸ್ ಕೂಡ ಇರುತ್ತೆ, ಅಂದ್ರೆ ಸಪ್ಲೈಯರ್ಸ್ ಕಾಂಟ್ರಿಬ್ಯೂಷನ್ ಇರುತ್ತೆ, ಕಸ್ಟಮರ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಇದೆಲ್ಲ ಸೇರಿ ಕಾಂಬಿನೇಷನ್ ಕಂಟೆಕ್ಸ್ಟ್ ಆಫ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಕಂಟೆಕ್ಸ್ಟ್ ಆಫ್ ಆರ್ಗನೈಸೇಷನ್ ಅದೇ. ನೆಕ್ಸ್ಟ್ ಕ್ಲಾಸ್ ವೈಸ್ ಬ್ರೇಕ್ ಬೇಕಾ? ಬ್ರೇಕ್ ಆಗಲೇ ಹೇಳಿದ್ರೆ ಕ್ಲಾಸ್ ನಂಬರ್ 4 to 10 ಮಾತ್ರ ನಾವು ಮಾಡಬೇಕು ಸ್ಟ್ಯಾಂಡರ್ಡ್ ಅಲ್ಲಿ. ಕ್ಲಾಸ್ ನಂಬರ್ 1 to 4 ಎಲ್ಲ ಡೆಫಿನೇಷನ್ ಬರುತ್ತೆ, ಟರ್ಮ್ಸ್ ಅಂಡ್ ಡೆಫಿನೇಷನ್ ಆಲ್ರೆಡಿ ನಾವು ಕೇಳಿದ ಅದೆಲ್ಲ ಇರುತ್ತೆ. ಬಟ್ ಕ್ಲಾಸ್ ನಂಬರ್ 4 ಇಂದ ಆಕ್ಚುಲಿ ಕಂಪನಿಗೆ ಏನೇನು ಬೇಕು ಅದನ್ನ ಅಡಾಪ್ಟ್ ಮಾಡ್ಬೇಕು. ಸ್ಟ್ಯಾಂಡರ್ಡ್ ಅಲ್ಲಿ ಹೇಳಿದ್ರೆ ಕಂಟೆಕ್ಸ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಆರ್ಗನೈಸೇಷನ್ ಇಟ್ಸ್ ಕ್ಲಾಸ್ ನಂಬರ್ 4.1 ಅಲ್ಲಿ ಆರ್ಗನೈಸೇಷನ್ ಶೆಲ್ ಡಿಟರ್ಮಿನ್, ಎಲ್ಲಿ ಸ್ಟ್ಯಾಂಡರ್ಡ್ ಅಲ್ಲಿ ಶೆಲ್ ಅಂತ ಆಗುತ್ತೋ ಅದನ್ನ ಮಾಡಲೇಬೇಕು ಅಂತ ಅರ್ಥ. ಆರ್ಗನೈಸೇಷನ್ ಶೆಲ್ ಡಿಟರ್ಮಿನ್ ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಇಶ್ಯೂಸ್ ದಟ್ ಆರ್ ರಿಲೆವೆಂಟ್ ಟು ಇಟ್ಸ್ ಪರ್ಪಸ್ ಅಂಡ್ ಇಟ್ಸ್ ಸ್ಟ್ರಾಟಜಿಕ್ ಡೈರೆಕ್ಷನ್ ಅಂಡ್ ದಟ್ ಅಫೆಕ್ಟ್ಸ್ ದಿ ಅಬಿಲಿಟಿ ಟು ಅಚೀವ್ ದಿ ಇಂಟೆಂಟ್ ಆಫ್ ಕೋಆರ್ಡಿನೇಟ್ ಸಿಸ್ಟಮ್. ನೀವೊಂದು ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ, ಸಿಸ್ಟಮ್ ಮಾಡ್ತಾ ಇದ್ದೀರಾ, ಅದಕ್ಕೆ ಏನೇನು ಎಫೆಕ್ಟ್ಸ್ ಬರ್ಬೋದು, ಆಗಲೇ ಹೇಳಿ ಇಂಟರ್ನಲ್ ಇಶ್ಯೂಸ್ ಬರ್ಬೋದು, ಎಕ್ಸ್ಟರ್ನಲ್ ಇಶ್ಯೂಸ್ ಬರ್ಬೋದು, ಅದೆಲ್ಲವೂ ಕೂಡ ಸೇರಿ ಒಂದು ನಿಮ್ಮ ಔಟ್ಪುಟ್ಟಿಗೆ ಏನೇನು ಎಫೆಕ್ಟ್ ಕೊಡುತ್ತೆ ಅದೆಲ್ಲದನ್ನು ನಾವು ಡಿಫೈನ್ ಮಾಡಿದ್ದೀವಿ. ನಮ್ಮ ಕಂಪನಿಗೆ ಇಂಟರ್ನಲ್ ಇಶ್ಯೂಸ್ ಏನೇನು ಬರುತ್ತೆ, ಎಕ್ಸ್ಟರ್ನಲ್ ಇಶ್ಯೂಸ್ ಏನೇನು ಬರುತ್ತೆ ಅದೆಲ್ಲ ಡಿಫೈನ್ ಮಾಡಬೇಕು. ಈ ಕ್ಲಾಸ್ ಇದೆಲ್ಲರೂ ಮಾಡಬೇಕು. ನಾವು ಈ ಸಿಸ್ಟಮ್ ಅಡಾಪ್ಟ್ ಮಾಡಬೇಕು ಫಸ್ಟ್ ನೋಡೋದೇ ಅದೇ. ಇದಕ್ಕೆ ಲೂಪ್ ಸೊಲ್ಯೂಷನ್ಗೆ ಏನೇನು ಇಂಟರ್ನಲ್ ಇಶ್ಯೂಸ್ ಇದೆ, ಏನೇನು ಎಕ್ಸ್ಟರ್ನಲ್ ಇಶ್ಯೂಸ್ ಇದೆ, ಸೊ ಅದೆಲ್ಲ ಡಿಫೈನ್ ಮಾಡಬೇಕು. ಇದು ಬೇಸ್ ಆಗಿದೆ, ರಿಸ್ಕ್ ಅಸೆಸ್ಮೆಂಟ್ಗೆ ಬೇಸ್ ಆಗಿದೆ. ಸೊ ಎಕ್ಸಾಂಪಲ್ಸ್ ನಾನು ಕೊಡ್ತೀನಿ, ಬೇರೆ ಕಾಣ್ತಿದ್ಯಾ? ಸ್ವಲ್ಪ ಬೋಲ್ಡ್ ಮಾಡಿದೆ. ಕಾಣ್ತಿದ್ಯಾ? ಇದು ಸ್ವಲ್ಪ ಬೋಲ್ಡ್, ಸ್ವಲ್ಪ ಏರಿಯಾ ಆಫ್ ಕನ್ಸರ್ನ್. ಕಾಣ್ತಿದ್ಯಾ? ಕ್ವಾಲಿಟಿ ಆಫ್ ಫಸ್ಟ್ ಕನ್ಸರ್ನ್, ನಮಗೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಬಗ್ಗೆ ಕನ್ಸರ್ನ್ ಇರುತ್ತೆ, ಅದು ಏರಿಯಾ ಆಫ್ ಕನ್ಸರ್ನ್. ಒಂದು ಇಂಟರ್ನಲ್ ಇಶ್ಯೂಸ್, ಎಕ್ಸ್ಟರ್ನಲ್ ಇಶ್ಯೂಸ್. ಇಂಟರ್ನಲ್ ಅಲ್ವಾ? ಸೊ ಇಶ್ಯೂಸ್ ದಟ್ ಆರ್ ರಿಲೆವೆಂಟ್ ಅಂಡ್ ಇಂಪ್ಯಾಕ್ಟ್ ಆನ್ ಬಿಸ್ನೆಸ್, ಇದು ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಡಿಫೈನ್ ಮಾಡಬೇಕು. ಡಿಫೆಕ್ಟ್ಸ್ ಇನ್ ಇನ್ಕಮಿಂಗ್ ಮೆಟೀರಿಯಲ್ ಅಂಡ್ ಡಿಲೇ ಇನ್ ಪ್ಲಾಂಟ್ ಪ್ರೊಡಕ್ಷನ್, ಹೈಯರ್ ಇನ್ಫ್ರಾಸ್ಟ್ರಕ್ಚರ್ ರಿಜೆಕ್ಷನ್ ವಿಲ್ ಎಂಡ್ ಅಪ್ ಇನ್ ಹೈ ರಿವರ್ಸ್ ಅಂಡ್ ಡಿಲೇ ಇನ್ ಡಿಸ್ಪ್ಯಾಚಸ್ ಅಲ್ವಾ? ಇದೆಲ್ಲ ಇಂಟರ್ನಲ್ ಇಶ್ಯೂಸ್. ಇದು ಎಲ್ಲ ಕಂಪ್ನಿಗೂ ಅಪ್ಲಿಕೇಬಲ್. ಕ್ವಾಲಿಟಿ ಆಫ್ ಪ್ರಾಡಕ್ಟ್. ಇದರಿಂದ ಎಕ್ಸ್ಟರ್ನಲ್ ಇಶ್ಯೂಸ್ ಏನಾಗುತ್ತೆ? ಕಸ್ಟಮರ್ ಕಂಪ್ಲೇಂಟ್ ಬರುತ್ತೆ. ಕಸ್ಟಮರ್ ಕಂಪ್ಲೇಂಟ್ ಇಂಪ್ಯಾಕ್ಟೆಡ್ ಆನ್ ಬ್ರ್ಯಾಂಡ್ ಇಮೇಜ್ ಅಂಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕಸ್ಟಮರ್. ಇದರ ಇಂಪ್ಯಾಕ್ಟ್ ಅದೇ. ಇದೆಲ್ಲ ಬೇಸಿಸ್ ನಮ್ಮ ರಿಸ್ಕ್ ಅನಾಲಿಸಿಸ್ಗೆ ಬೇಸ್ ಆಗುತ್ತೆ, ಇಂಟರ್ನಲ್ ಇಶ್ಯೂಸ್ ಅಂಡ್ ಎಕ್ಸ್ಟರ್ನಲ್ ಇಶ್ಯೂಸ್. ಸೊ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅಂತ ಏರಿಯಾ ಆಫ್ ಕನ್ಸರ್ನ್ ಇಟ್ಕೊಂಡ್ರೆ ಅದರಲ್ಲಿ ಇಂಟರ್ನಲ್ ಇಶ್ಯೂಸ್ ಇರುತ್ತೆ, ಎಕ್ಸ್ಟರ್ನಲ್ ಇಶ್ಯೂಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಇದು ರೆಸ್ಪಾನ್ಸಿಬಲ್ ಯಾರು ಅಂತ ನಾವು ಹಾಕಬೇಕು, ಡಿಫೈನ್ ಮಾಡಬೇಕು. ಕ್ವಾಲಿಟಿ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಲ್, ಪ್ರೊಸೆಸ್ ಓನರ್. ನೆಕ್ಸ್ಟ್ ಪ್ರೊಡಕ್ಷನ್ ಅಲ್ಲಿ ಇಂಟರ್ನಲ್ ಇಶ್ಯೂಸ್, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಆಗ್ಬೋದು ಅಲ್ವಾ? ಡಿಲೇ ಇದರಿಂದ ಏನಾಗುತ್ತೆ ಮ್ಯಾನ್ ಪವರ್ ಶಾರ್ಟೇಜ್ ಆದ್ರೆ ಡಿಲೇ ಕಂಪ್ಲೀಟಿಂಗ್ ದ ಆರ್ಡರ್ಸ್ ಆಸ್ ಪರ್ ಶೆಡ್ಯೂಲ್. ನೆಕ್ಸ್ಟ್ ಇನ್ನೊಂದು ಇಂಟರ್ನಲ್ ಇಶ್ಯೂಸ್, ರಾ ಮೆಟೀರಿಯಲ್ ಇಲ್ಲ, ಅದು ಕೂಡ ಇಂಟರ್ನಲ್ ಇಶ್ಯೂಸ್. ಇದೆಲ್ಲ ನಾವು ಕನ್ಸರ್ನ್ ಆಗಿ ಇಟ್ಕೋಬೇಕು. ಸೊ ಇಂಪ್ಯಾಕ್ಟ್ ಆನ್ ಪ್ರೊಡಕ್ಷನ್ ಪ್ಲಾನಿಂಗ್, ಚೇಂಜ್ ಓವರ್ ಅಂಡ್ ಡಿಲೇ ಇನ್ ಡಿಸ್ಪ್ಯಾಚಸ್.
ನೆಕ್ಸ್ಟ್ ಇಂಟರ್ನಲ್ ಇಶ್ಯೂಸ್, ಇನ್ನೊಂದು ಇಂಟರ್ನಲ್ ಎನ್ ಸಿ ಮೆಟೀರಿಯಲ್ ಅಂದ್ರೆ ನಾನ್ ಕಾಂಪಿಟಿವ್ ರಿಜೆಕ್ಟ್ ರಿವರ್ಕ್ ಆದ್ರೆ ಇದು ಇನ್ನೊಂದು ರಿಜೆಕ್ಷನ್ ಇಂಪ್ಯಾಕ್ಟಿಂಗ್ ಮೋರ್ ರಿವರ್ಕ್ ಅಂಡ್ ಡಿಲೇ. ಸಡನ್ ಪ್ಲಾನ್ ಚೇಂಜ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡಿ ನೀವೇನೋ ಮಾಡ್ತಾ ಇರ್ತೀರಿ, ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡೋದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಡಿಲೇ ಸೊ ಡಿಲೇ ಪ್ರೊಡಕ್ಷನ್ ಕ್ವಾಂಟಿಟಿ ಡಿಲೇ, ಸೊ ಅದೆಲ್ಲ ಇಂಟರ್ನಲ್ ಇಶ್ಯೂಸ್. ಓಕೆ, ನೆಕ್ಸ್ಟ್ ಸ್ಟೋರೇಜ್ ಏನಾಗುತ್ತೆ, ಸ್ಟೋರ್ ಎಕ್ಸ್ಟರ್ನಲ್ ಇಶ್ಯೂಸ್ ತಗೊಂಡ್ರೆ ಸ್ಟೋರೇಜ್ ಎಕ್ಸ್ಟರ್ನಲ್ ಇಶ್ಯೂಸ್ ಎಫೆಕ್ಟ್ ಆಗುತ್ತೆ. ಲೇಟ್ ಡೆಲಿವರಿ ಆಫ್ ಮೆಟೀರಿಯಲ್ಸ್ ಫ್ರಮ್ ಸಪ್ಲೈಯರ್ ಏನಾಗುತ್ತೆ, ಡಿಲೇ ಇನ್ ಪ್ರೊಡಕ್ಷನ್ ಶೆಡ್ಯೂಲ್. ಸಪ್ಲೈಯರೇ ಲೇಟ್ ಆಗಿ ಕೊಟ್ಟರೆ ಮೆಟೀರಿಯಲ್, ಅವಾಗ ಏನಾಗುತ್ತೆ, ಪ್ರೊಡಕ್ಷನ್ ಡಿಲೇ ಆಗುತ್ತೆ. ನೆಕ್ಸ್ಟ್ ಎನ್ ಸಿ ಪ್ರಾಡಕ್ಟ್ ಫ್ರಮ್ ಸಪ್ಲೈಯರ್, ಅವ್ನು ಕರೆಕ್ಟಾಗಿ ಮೆಟೀರಿಯಲ್ ಕೊಟ್ಟಿಲ್ಲ, ರಿಜೆಕ್ಟ್ ರಿವರ್ಕ್ ಇರೋ ಮೆಟೀರಿಯಲ್ ಕೊಟ್ಟಾರೆ, ರಿಜೆಕ್ಟ್ ಮೆಟೀರಿಯಲ್ ಬರುವಾಗಲೇ ರಿಜೆಕ್ಟ್ ಆಯಿತು. ಸೊ ಅದೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಅದೆಲ್ಲ ಎಕ್ಸ್ಟರ್ನಲ್ ಇಶ್ಯೂಸ್. ಈಗ ಅರ್ಥ ಆಯ್ತಾ ಇಂಟರ್ನಲ್ ಇಶ್ಯೂಸ್ ಎಕ್ಸ್ಟರ್ನಲ್ ಇಶ್ಯೂಸ್? ಮೇಂಟೆನೆನ್ಸ್ ಅಲ್ಲಿ ಎಕ್ಸ್ಟರ್ನಲ್ ಇಶ್ಯೂಸ್, ಮೆಷಿನ್ ಬ್ರೇಕ್ ಡೌನ್ ಆಗ್ಬೋದು, ಆವಾಗ ಡಿಲೇ ಇನ್ ಬ್ರೇಕ್ ಡೌನ್ ಆಗುತ್ತೆ, ಪ್ರೊಡಕ್ಷನ್ ಆಗುತ್ತೆ. ನಾನ್ ಅವೈಲಬಿಲಿಟಿ ಆಫ್ ಕ್ರಿಟಿಕಲ್ ಸ್ಪೇಸ್, ಕ್ರಿಟಿಕಲ್ ಸ್ಪೇಸ್ನ ಇಟ್ಕೊಳ್ಳಬೇಕಲ್ವಾ ಮೆಷಿನ್ ಮೇಂಟೆನೆನ್ಸ್ ಅಲ್ಲಿ. ಮೆಷಿನರೀಸ್ ಯಾವಾಗ ಕೆಟ್ಟು ಹೋಗ್ಬೋದು, ಬಟ್ ನಮಗೆ ಏನೇನು ಸ್ಪೇಸ್ ಬೇಕಾಗುತ್ತೆ ಅಂತ ಮೊದಲೇ ಲಿಸ್ಟ್ ಮಾಡಿ ಕ್ರಿಟಿಕಲ್ ಆಗಿ ಏನೇನು ಬೇಕು, ಕ್ರಿಟಿಕಲ್ ಟೈಮಲ್ಲಿ ಹೆಲ್ಪ್ ಆಗುವಂಥದ್ದು ನಾವು ಇಟ್ಕೋಬೇಕು. ಸೊ ಇದು ಇಲ್ಲ ಅಂತ ಹೇಳಿದ್ರೆ ನಾಟ್ ಏಬಲ್ ಟು ಮೀಟ್ ಟಾರ್ಗೆಟ್ಸ್. ಕೆಲವೆಲ್ಲ ನಾವೇ ಮೇಂಟೆನೆನ್ಸ್ ಮಾಡ್ಕೋಬಹುದು, ಯಾರು ಎಕ್ಸ್ಟರ್ನಲ್ ಪಾರ್ಟಿ ಕಳಿಸ್ಬೇಕಂತಿಲ್ಲ, ನಮ್ಮಲ್ಲೇ ನಾವು ಮೇಂಟೆನೆನ್ಸ್ ಮಾಡ್ಕೋಬಹುದು. ಸೊ ಅದಕ್ಕೆ ಕ್ರಿಟಿಕಲ್ ಸ್ಪೇಸ್ ನಾವು ಇಟ್ಕೋಬೇಕು. ಸೊ ಆ ಕ್ರಿಟಿಕಲ್ ಸ್ಪೇಸ್ ಇಲ್ಲ ಅಂದ್ರೆ ಕೂಡ ದಟ್ ಇಸ್ ಇಶ್ಯೂ, ಎಕ್ಸ್ಟರ್ನಲ್ ಇಶ್ಯೂ ಆಗುತ್ತೆ, ದಟ್ ಇಸ್ ಅ ರಿಸ್ಕ್. ನೆಕ್ಸ್ಟ್ HR external issues, contract manpower arrangement and absenteeism will impact productivity and increase in overtime cost and safety risk ಎಲ್ಲ ಆಗುತ್ತೆ external issue. ಸೊ ಕಾಂಟ್ರಾಕ್ಟ್ manpower absentee ಆಗ್ಬೋದು, ಇದಲ್ಲ ಕಾಂಟ್ರಾಕ್ಟ್ಸ್. ಸೊ ಅವ್ರ absentee ಜಾಸ್ತಿ ಆದ್ರೆ ಏನಾಗುತ್ತೆ, ಈ ಪ್ರೊಡಕ್ಟಿವಿಟಿ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಓವರ್ ಟೈಮ್ OT ಕೂಡ ಜಾಸ್ತಿ ಆಗ್ಬೋದು, ಯಾಕಂದ್ರೆ ಇಲ್ಲಿದ್ದವ್ರನ್ನ ಮತ್ತೆ ಕೆಲಸ ಮಾಡಿ OT ಮಾಡಬೇಕಾಗುತ್ತೆ, ಆವಾಗ ಕಂಪ್ನಿಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇಂಟರ್ನಲ್ ಇಶ್ಯೂಸ್ ಏನು, ಸ್ಟಾಫ್ ಅಂಡ್ ವರ್ಕರ್ಸ್ ಓವರ್ ಟೈಮ್ ಕಾಸ್ಟ್ ಇನ್ಕ್ರೀಸ್, ಕಂಪನಿ ಕಾಸ್ಟ್, ವರ್ಕರ್ಸ್ ಎಕ್ಸ್ಪೆನ್ಷನ್, ಸೇಫ್ಟಿ ರಿಸ್ಕ್ ವಿಲ್ ಇನ್ಕ್ರೀಸ್, ಸೇಫ್ಟಿ ಕೂಡ ಇಶ್ಯೂ ಆಗ್ಬೋದು. ವರ್ಕರ್ಸ್ ಆಟಿಟ್ಯೂಡ್, ನಾನ್ ಕಾಂಪಿಟೆಂಟ್ ಪರ್ಸನ್ಸ್ ವಿಲ್ ಇಂಪ್ಯಾಕ್ಟ್ ಇನ್ ಕ್ವಾಲಿಟಿ ಅಂಡ್ ಪ್ರೊಡಕ್ಷನ್ ಅಂತ ಇರ್ತಾರೆ. ಆಟಿಟ್ಯೂಡ್ ಕೂಡ ಮ್ಯಾಟರ್ ಆಗುತ್ತೆ ವರ್ಕರ್ಸ್ ಅಲ್ವಾ, ಅದು ಕೂಡ ಇಂಟರ್ನಲ್ ಇಶ್ಯೂ, ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಓಕೆ, ಮತ್ತೆ ನಾನ್ ಕಾಂಪಿಟೆಂಟ್ ಪರ್ಸನ್ ಅಂದ್ರೆ ನಮ್ಗೆ ಬೇಕಾಗಿರೋದು ಅದ್ರಲ್ಲಿ ವೆಲ್ಡಿಂಗ್ ಮಾಡ್ತಾರೆ, ವೆಲ್ಡಿಂಗ್ಗೆ ಗೊತ್ತಿರೋದನ್ನು ಆ ಜಾಬಿಗೆ ಹಾಕಿದ್ರೆ ಏನಾಗುತ್ತೆ, ಅದು ನಾನ್ ಕಾಂಪಿಟೆಂಟ್ ಅಂತ ಹೇಳ್ತಾರೆ. ಏನೆಲ್ಲ ಹಾಕಬೇಕಾದ್ರೆ ಅದು ಇಂಪ್ಯಾಕ್ಟ್ ಏನಾಗುತ್ತೆ, ಕ್ವಾಲಿಟಿ ಕೂಡ ಹಾಳಾಗುತ್ತೆ, ಪ್ರೊಡಕ್ಷನ್ ಕೂಡ ಪ್ರಾಬ್ಲಮ್ ಆಗುತ್ತೆ, ಕಸ್ಟಮರ್ purchase in the external issues in late already late delivery of materials from supplier, delay in production schedule, material delay, internal delay in placing the PO place ಮಾಡಕ್ಕೆ delay ಆದ್ರೆ ಅದು internal issue. So material supply delay ಆಗುತ್ತೆ. ಆಮೇಲೆ external issue, supply of poor quality materials will impact in delay in production schedule. ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿಲ್ಲ ಅಂದ್ರೆ ಕಮ್ಯುನಿಕೇಶನ್ ತುಂಬಾ ಇಶ್ಯೂಸ್, ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ಇಂಟರ್ನಲ್ ಇಶ್ಯೂಸ್ ಎಕ್ಸ್ಟರ್ನಲ್ ಇಶ್ಯೂ ತುಂಬಾ ಬರುತ್ತೆ, ಪರ್ಚೇಸ್ ಅಲ್ಲಿ ಇರ್ಬೋದು ಎಲ್ಲರೂ, ಇದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ರು ಅಷ್ಟೇ. ಸೊ ಇದೇ ತರ ನಾವೆಲ್ಲರೂ ಡಿಫೈನ್ ಮಾಡಬೇಕು, ಲಿಸ್ಟ್ ಮಾಡಬೇಕು. ನಮ್ಗೆ ಈ ಕಂಪ್ನಿಗೆ ರೂಟ್ ಸೊಲ್ಯೂಷನ್ಗೆ ಏನೇನು ಎಫೆಕ್ಟ್ ಆಗುತ್ತೆ, ಇಂಟರ್ನಲ್ ಇಶ್ಯೂಸ್ ಏನು ಬರುತ್ತೆ, ಎಕ್ಸ್ಟರ್ನಲ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಇಂಟರ್ನಲ್ ಇಶ್ಯೂಸ್ ಏನು ಬರುತ್ತೆ, ಎಕ್ಸ್ಟರ್ನಲ್ ಇಶ್ಯೂಸ್ ಏನು ಬರುತ್ತೆ ಅಂತ ಡಿಫೈನ್ ಮಾಡಬೇಕು. ಅರ್ಥ ಆಯ್ತಾ ಈಗ? ಕ್ಲಾಸ್ ನಂಬರ್ 4.1 ಅಲ್ಲಿ ಕಂಟೆಸ್ಟ್ ಆಫ್ ಆರ್ಗನೈಸೇಷನ್ ಇಂಟರ್ನಲ್ ಇಶ್ಯೂಸ್ ಏನು, ಎಕ್ಸ್ಟರ್ನಲ್ ಇಶ್ಯೂಸ್ ಏನು ಅಂತ ಇದನ್ನ ಡಿಫೈನ್ ಮಾಡ್ತೀವಿ. Clause number 4.2 ಅಲ್ಲಿ understand the needs and expectation of interested parties. Interested parties ಅಂದ್ರೆ ಏನು, ಯಾರು ಹೇಳಿ? ಆಗ್ಲೇ ತುಂಬಾ ಸಲ ಹೇಳಿ ಇಂಟ್ರೆಸ್ಟೆಡ್ ಪಾರ್ಟೀಸ್ ಯಾರ್ಯಾರು ಅಂತ. ನಿಮ್ಮ ಇಂಟ್ರೆಸ್ಟೆಡ್ ಪಾರ್ಟೀಸ್ ಯಾರ್ಯಾರು? ಕಸ್ಟಮರ್ಸ್, ಸಪ್ಲೈಯರ್ಸ್, ವೆಂಡರ್ಸ್, ಗವರ್ನಮೆಂಟ್ ಎಲ್ಲರೂ ಕೂಡ ಇಂಟ್ರೆಸ್ಟೆಡ್ ಪಾರ್ಟೀಸ್. ಇವರೆಲ್ಲ ನೀಡ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ ನಾವು ಡಿಫೈನ್ ಮಾಡಬೇಕು. ಇಂಟ್ರೆಸ್ಟ್ ಪಾರ್ಟೀಸ್ ಎಲ್ಲ ನೀಡ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅವರ ನೀಡ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ ನಾವು ಕಂಪ್ನಿ ಆಗಿ ಫುಲ್ಫಿಲ್ ಮಾಡಬೇಕು. ದಟ್ ಇಸ್ ಕ್ಲಾಸ್, ಅದರಲ್ಲಿ ಕ್ಲಾಸ್ ನಂಬರ್ 4.2 ಅದೇ ಹೇಳಿದ್ರು. ಓಕೆ, ಅದೇ ಎಕ್ಸಾಂಪಲ್ ಹೇಳ್ತೀನಿ, ಅದನ್ನು ಕೂಡ ಡಾಕ್ಯುಮೆಂಟ್ ಮಾಡಬೇಕು.
ಇರೋದು ಹಾಕ್ತಿದ್ದೀರಾ? ಕಾಣ್ತಾ ಇದೆಯಾ? Interested party. ಫಸ್ಟ್ ಇಂಟರೆಸ್ಟ್ ಪಾರ್ಟೀಸ್ ನಾವು ಸ್ಟ್ಯಾಟ್ಯೂಟರಿ ಅಂಡ್ ರೆಗ್ಯುಲೇಟರಿ ಲೀಗಲ್ ಬಾಡೀಸ್ ಅಂದ್ರೆ ಗೌರ್ಮೆಂಟ್ಸ್ ಇರ್ಬೋದು ಇದೆಲ್ಲ ಒಂದು ಇಂಟರೆಸ್ಟೆಡ್ ಪಾರ್ಟೀಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅವರು ನೀಡ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಮೀಟಿಂಗ್ 100% ಕಾಂಪ್ಲೈನ್ಸ್ ಅಪ್ಲಿಕೇಶನ್. ಈಗ ESI ಇರ್ಬೋದು, PF ಇರ್ಬೋದು, ಲೇಬರ್ ಆಕ್ಟ್ ಇರ್ಬೋದು, ಅದೆಲ್ಲ ನಾವು ಮೀಟ್ ಮಾಡಬೇಕು. ಅದೇ ಅವರ ನೀಡ್ಸ್, ಅದನ್ನ ನಾವು ಕರೆಕ್ಟ್ ಆಗಿ ಮೀಟ್ ಮಾಡಬೇಕು. ಫುಲ್ಫಿಲ್ಮೆಂಟ್ ಎಕ್ಸ್ಟರ್ನಲ್ ಇಶ್ಯೂಸ್ ಆಗುತ್ತೆ. ಫುಲ್ಫಿಲ್ಮೆಂಟ್ ಆಫ್ ಎಕ್ಸ್ಟರ್ನಲ್ ಅಪ್ಲಿಕೇಬಲ್ ಆಕ್ಟ್ ರೂಲ್ಸ್ ರೆಗ್ಯುಲೇಟರಿ ಅಂಡ್ ಲೀಗಲ್ ರಿಕ್ವೈರ್ಮೆಂಟ್ಸ್. ಸೊ ಇದಕ್ಕೆ ನಮ್ಮ ಹತ್ರ ಏನು ಆಕ್ಷನ್ ಪ್ಲಾನ್ ಇದೆ ಅಂತ ನಾವು ಡಿಫೈನ್ ಮಾಡಬೇಕು. ಲೀಗಲ್ ರಿಜಿಸ್ಟರ್ ನಾವು ಇಟ್ಕೋಬೇಕು. ಒಂದು ಲೀಗಲ್ ರಿಜಿಸ್ಟರ್ ಮೇಂಟೈನ್ ಮಾಡಿ ಅದು ಅಪ್ರಾಪ್ರಿಯೇಟ್ ಇದರಲ್ಲಿ ಇಟ್ಕೋಬೇಕು. ಸೊ ಎಲ್ಲ ನಮ್ಮಲ್ಲಿ ಏನೇನು ಲೀಗಲ್ ಇದಿದೆ ಅದಕ್ಕೊಂದು ಲೀಗಲ್ ರಿಜಿಸ್ಟ್ರೇಷನ್ ಮಾಡಿ ESI ಆನ್ ಟೈಮ್ ಪೇಮೆಂಟ್, PF ಆನ್ ಟೈಮ್ ಪೇಮೆಂಟ್, ಏನೇನು ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಇದೆ ಅದಕ್ಕೆ ರಿಜಿಸ್ಟರ್ ಇಟ್ಕೊಂಡು ನಮ್ಮಲ್ಲಿ ಇದೆ ಅಂತ ತೋರಿಸ್ಬೇಕು. ಕರೆಂಟ್ ಆ್ಯಕ್ಷನ್ ನಾವು ಅದಕ್ಕೆ ರೆಡಿ ಇದ್ದೀವಿ. ಸೊ ದಟ್ ಇಸ್ ಅದಕ್ಕೆ ನಾವು ಆ ನೀಡ್ಸ್ ನಮ್ಮ ಇದರ ಇಂಟರೆಸ್ಟೆಡ್ ಪಾರ್ಟೀಸ್ ನೀಡ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡೋಕ್ಕೆ ವಿ ಆರ್ ರೆಡಿ ಅಂತ ನಾವು ಡಾಕ್ಯುಮೆಂಟ್ ಇಟ್ಕೊಳ್ಬೇಕು. ಇದು ಒಂದು ಆಯಿತು. ಅದೇ ತುಂಬ ಇಂಟರೆಸ್ಟೆಡ್ ಪಾರ್ಟೀಸ್ ಇರುತ್ತೆ. ನೆಕ್ಸ್ಟ್ ಇಂಟರೆಸ್ಟೆಡ್ ಪಾರ್ಟೀಸ್ ಬಂದು ಕಸ್ಟಮರ್ಸ್ ಇದು ಎಕ್ಸ್ಟರ್ನಲ್. ಅವ್ರದ್ದು ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ? ಡಿಸೈನ್ಸ್ ವಿತ್ ಝೀರೋ ಎಫೆಕ್ಟ್ಸ್, Quality. ಒನ್ ಟೈಮ್ ಡೆಲಿವರಿ ಇರ್ಬೋದು, ಡಿಸೈನ್ಸ್ ವಿತ್ ಝೀರೋ ಎಫೆಕ್ಟ್ಸ್ ಇರ್ಬೋದು, ಅಂದರೆ ಪ್ರಾಡಕ್ಟ್ಸ್ ವಿತ್ ಝೀರೋ ಡಿಫೆಕ್ಟ್ಸ್ ಇರ್ಬೋದು. ಇದೆಲ್ಲ ಅವ್ರದ್ದು ನೀಡ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್, ಕಸ್ಟಮರ್ ನೀಡ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ ಅದನ್ನು ಕೂಡ ಫುಲ್ಫಿಲ್ ಮಾಡಬೇಕು. ಅದಕ್ಕೆ ನಮ್ಮ ಹತ್ರ ಏನು ಆ್ಯಕ್ಷನ್ ಇದೆ ಅದನ್ನು ಕರಿತೀವಿ ಇದರಲ್ಲಿ. ಹೋಗಿತ್ತಾ ಸರ್? ಸರ್